ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪವಿತ್ರ ದಿನದಲ್ಲಿ ಮತದಾವತಿ ದೇವರ ಸನ್ನಿಧಾನದಲ್ಲಿ ಸರ್ವಶಕ್ತನಾದ ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ದಿನಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆತನ ಸನ್ನಿಧಾನದಲ್ಲಿ ಈ ಮುಂಜಾನೆಯಲ್ಲಿ ದೇವರಿಗೆ ಸಲ್ಲತಕ್ಕ ಆರಾಧನೆಯನ್ನು ಸ್ತೋತ್ರವನ್ನು ನಾವು ಸಲ್ಲಿಸುವಂತೆ ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ಪರಿಶುದ್ಧ ದಿನದ ಮುಂಜಾನೆಯ ಜಾವದಲ್ಲಿ ಮತ್ತು ದಾವರ್ತೆ ಈ ಮಾಧ್ಯಮದ ಮೂಲಕ ನಿಮ್ಮ ಸನ್ನಿಧಾನಕ್ಕೆ ಸೇರಿ ಬರುವಂತೆ, ನಿಮ್ಮನ್ನು ಸ್ತುತಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಕರ್ತನೇ, ನಮ್ಮ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ನಾವು ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಕೀರ್ತನೆಗಾರನು ಆಡಿದ ರೀತಿಯಲ್ಲಿ ನನ್ನ ವಾಯ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ ಈ ಮುಂಜಾನೆಯಲ್ಲಿ ನಮ್ಮ ಮಾತುಗಳು, ನಮ್ಮ ಧ್ಯಾನವು ನಿಮಗೆ ಸಮರ್ಪಕವಾಗಿರುವಂತೆ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೇ, ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ, ನಮ್ಮ ಗ್ರಾಮದ ವಿವಿಧ ಸ್ಥಳಗಳಲ್ಲಿ ನಡೆಯುವಂಥ ಎಲ್ಲ ಪವಿತ್ರ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಪ್ರತಿಯೊಂದು ಆರಾಧನೆಗಳನ್ನು ಆಶೀರ್ವದಿಸು. ಇಂದಿನ ಆರಾಧನೆ ದೇವರ ನಾಮದ ಮಹಿಮೆಗೆ, ದೇಶದ ಆಶೀರ್ವಾದಕ್ಕೆ ಕಾರಣವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಪ್ರಾರ್ಥನೆ ಕಳೆದಿಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಮತ್ತು ದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸ್ತೇವೆ. ಇದೊಂದು ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು, ಸಂದರ್ಭವನ್ನು ಕೊಟ್ಟಿರಲಾಗಿ ದೇವರು ಮಾಡಿದ ಉಪಕಾರಗಳಿಗೆ ಪ್ರತ್ಯುಪಕಾರವಾಗಿ ದೇವರಿಗೆ ಸಲ್ಲತಕ್ಕ ಆರಾಧನೆಯನ್ನು, ಘನತೆಯನ್ನು, ಮಹಿಮೆಯನ್ನು ನಾವು ಸಲ್ಲಿಸುವಂಥವರಾಗಿರುವ ಒಂದು ಹಾಡಿನ ಕೆಲವು ಚರಣಗಳು. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ಆತ್ಮ ರಕ್ಷಕ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ಆತ್ಮರಕ್ಷಕ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ಆತ್ಮರಕ್ಷಕ. ನಿನ್ನಾಪ್ತ ಯೇಸು ಬಾಂಧನು, ನಿಂಗಾಗಿ ಜಾತನಾದನು, ನಿನ್ನನ್ನು ಕೊಂಡುಕೊಂಡನು, ನೀನಲ್ಲ ಶಾಪಗ್ರಸ್ತನು. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ಆತ್ಮರಕ್ಷಕ. ಲೋಕ ವಿಹಾರದಾಪ್ತರು, ನಿನ್ನಾತ್ಮ ಶಾಂತಿ ನೀಡರು, ಹೃದಯ ತಿಳಿದಾತನು, ನಿನ್ನಾಪ್ತ ಯೇಸು ಕ್ರಿಸ್ತನೇ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ಆತ್ಮರಕ್ಷಕ.
महिमा किरीट त्याजिसी पापीय ಸ್ಥಾನವಹಿಸಿ ನಮ್ಮೆಲ್ಲ ದ್ರೋಹ ಸಾಹಿಸಿ ಪ್ರಾಣವ ಕೊಟ್ಟ ಆಪ್ತನೇ, ಇನ್ಯಾರು ನಿನ್ನ ಆಪ್ತರು? ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಈ ಆಪ್ತನ. ಯೇಸು ನನ್ನ ಆತ್ಮರಕ್ಷಕ, ಪವಿತ್ರ ಐಕ್ಯಕ್ಕಾಗಿ ಕರೆಯುತ್ತಾನೆ ನೀನನು ಸ್ವರ್ಗೀಯ ಕರೆ ಲಾಲಿಸಿ ಆಶ್ರಯಿಸು ಈ ಆಪ್ತನ. ಇನ್ಯಾರು ನಿನ್ನ ಆಪ್ತರು? ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಈ ಆಪ್ತನ. ಯೇಸು ನನ್ನ ಆತ್ಮರಕ್ಷಕ, ಇನ್ಯಾರು ನಿನ್ನ ಆಪ್ತರು? ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಈ ಆಪ್ತನ. ಯೇಸು ನನ್ನ ಆತ್ಮರಕ್ಷಕ. ಲೋಕವಿಹಾರದಾಪ್ತರು ನಿನ್ನಾತ್ಮ ಶಾಂತಿ ನೀಡರು. ಹೃದಯ ತಿಳಿದಾತನು ನಿನ್ನಾಪ್ತ ಯೇಸು ಕ್ರಿಸ್ತನೇ. ಇವತ್ತು ಜನ ನೆಮ್ಮದಿಗೋಸ್ಕರವಾಗಿ ಅನೇಕ ಸ್ಥಳಗಳನ್ನು ಭೇಟಿ ಮಾಡುವಂಥದ್ದನ್ನು ನೋಡ್ತೇವೆ. ಪ್ರತ್ಯೇಕವಾಗಿ IT ಫೀಲ್ಡ್ಗಳಲ್ಲಿ ಕೆಲಸ ಮಾಡುವಂಥವರು ಶನಿವಾರ ಮತ್ತು ಭಾನುವಾರದ ದಿನ ಅನೇಕ ಕ್ಲಬ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ ತಮ್ಮ ಸಮಯವನ್ನು ಕಳೆಯುವುದಕ್ಕೆ ಇದು ಪ್ರಾರಂಭವಾಗಿರುವಂಥದ್ದು ಕೇವಲ 10-15 ವರ್ಷಗಳಿಂದ. ಆದರೆ ಈ ಒಂದು ಹಾಡು ಅದಕ್ಕಿಂತ ಮುಂಚಿತವಾಗಿ ಬರೆದಿರುವಂಥದ್ದು. ನಾನು ನೆನೆಸ್ಕೊಳ್ತೇನೆ, ಪವಿತ್ರಾತ್ಮ ಪ್ರೇರಿತನಾಗಿ ಈ ಹಾಡನ್ನು ಬರೆದಂತ ವ್ಯಕ್ತಿ ಎಲ್ಲಿದ್ದಾರೆ? ಲೋಕ ವಿಹಾರದಾಪ್ತರು ನಿನ್ನ ಆತ್ಮ ಶಾಂತಿಯನ್ನು ನೀಡರು. ನೀವು ಒಂದೊಂದು ರೆಸಾರ್ಟ್ಗಳನ್ನ ನೀವು ತೆಗೆದು ನೋಡ್ರೆ ಅದರಲ್ಲಿ ಅವರು ಬರೆದಿರುವಂತಹ ಪದಗಳು ನಿಮಗೆ ನೆಮ್ಮದಿಯನ್ನು ನಾವು ಕೊಡ್ತೇವೆ, ನಿಮ್ಮ ಮನಸ್ಸಿಗೆ ಉಲ್ಲಾಸವನ್ನು ಕೊಡ್ತೇವೆ, ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡ್ತೇವೆ. ಅದಕ್ಕೆ ಬೇಕಾದಂತಹ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಮಾಡಿದ್ದಾರೆ. ಆಹಾರವಾಗಲಿ, ಆಟೋಪಚಾರವಾಗಲಿ, ಇತ್ಯಾದಿ ಇತ್ಯಾದಿಗಳು. ಆದರೆ ಇಲ್ಲಿ ಹಾಡುಗಾರ ಹೇಳಿದಾನೆ, ಲೋಕ ವಿಹಾರದಾಪ್ತರು ನಿನ್ನಾತ್ಮ ಶಾಂತಿಯನ್ನು ನೀಡರು. ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ಸಮಾಧಾನವನ್ನು ನಾನು ನಿಮಗೆ ಕೊಡ್ತೇನೆ, ಲೋಕವು ಕೊಡುವ ರೀತಿಯಲ್ಲಿ ಅಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ದಿನಗಳಲ್ಲಿ ರೆಸಾರ್ಟ್ಗಳಿಗೆ ಹೋಗುವಂತಹ ವ್ಯಕ್ತಿ ಸೋಮವಾರದಿಂದ ಶುಕ್ರವಾರದ ತನಕ ತಿರುಗಿ ಯಥಾ ಪ್ರಕಾರವಾಗಿ ತನ್ನ ಜೀವಿತಕ್ಕೆ ಹಿಂತಿರುಗ್ತಾನೆ. ಆದರೆ ಯೇಸುಸ್ವಾಮಿ ಕೊಡುವಂತಹ ಶಾಂತಿ, ಯೇಸುಸ್ವಾಮಿ ಕೊಡುವಂತಹ ನೆಮ್ಮದಿ, ಅದು ನಿತ್ಯ ನಿರಂತರವಾಗಿ ನಮ್ಮಲ್ಲಿ ಇರುವಂತದ್ದಾಗಿದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ಪ್ರಿಯರೇ, ಆ ಒಂದು ಶಾಂತಿಯನ್ನು ನಾವು ಪಡ್ಕೊಂಡಿದ್ದೇವ. ನೋಡಿ,
ಯೋಹಾನನ ಸುವಾರ್ತೆ 13, 11, 12 ಅಧ್ಯಾಯಗಳನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ತಾನು ಶಿಲುಬೆಗೆ ಹಾಕಲ್ಪಡುವುದಕ್ಕಿಂತ 6 ದಿನ ಮುಂಚಿತವಾಗಿ ಬೆಥನ್ಯದಲ್ಲಿರುವಂತಹ ಲಾಸರನ ಮನೆಗೆ ಹೋಗುವಂಥದ್ದನ್ನು ನೋಡ್ತೇವೆ. ಆ ಒಂದು ಪ್ರಸಂಗ ಅಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಬಂದದ್ದನ್ನ ತಿಳಿದಂತಹ ಆ ಮನೆಯ 2 ಯಜಮಾನಿಯರು, ಒಬ್ಬಳು ಮಾರ್ತಳು ಮತ್ತೊಬ್ಬಳು ಮರಿಯಳು. ಮಾರ್ತಳು ಯೇಸು ಸ್ವಾಮಿಯನ್ನ ಊಟೋಪಚಾರದ ಮೂಲಕವಾಗಿ ಸನ್ಮಾನಿಸುವುದಕ್ಕೋಸ್ಕರವಾಗಿ ವ್ಯಥಪಡ್ತಾ ಇರುವಂತಹ ಸಂದರ್ಭದಲ್ಲಿ ಮರಿಯಳು ಯೇಸುವಿನ ಪಾದದ ಕೆಳಗೆ ಕುಳಿತುಕೊಂಡು ಯೇಸು ಸ್ವಾಮಿಯ ಬಾಯಿಂದ ಬರುವಂತಹ ಸುಮಧುರವಾದ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವಂಥದ್ರಲ್ಲಿ ತಲ್ಲೀಡಲಾಗಿದ್ಲು. ನೋಡಿ, ಒಂದೇ ಕುಟುಂಬದ 2 ವ್ಯಕ್ತಿಗಳು, ಒಬ್ಬಾಕೆ ಯೇಸುವನ್ನ ಲೌಕಿಕವಾದ ರೀತಿಯಲ್ಲಿ ಊಟೋಪಚಾರದ ಮೂಲಕವಾಗಿ ಆರೈಕೆ ಮಾಡುವುದಕ್ಕೆ ನೋಡುತ್ತಿರುವಾಗ, ಮತ್ತೊಬ್ಬಾಕೆ ಯೇಸು ಸ್ವಾಮಿಯ ಪಾದದ ಪೀಠದ ಕೆಳಗೆ ಕುಳಿತುಕೊಂಡು ದೇವರ ವಾಕ್ಯವನ್ನ ಕೇಳಿಸಿಕೊಳ್ತಾ ಇದ್ದಾಳೆ. ಅಲ್ಲಿ ಮಾರ್ತ ಯೇಸು ಸ್ವಾಮಿಯ ಬಳಿಗೆ ಬಂದು ಹೇಳುವಂಥದ್ದು, ನನ್ನ ತಂಗಿಗೆ ಹೇಳು ಬಂದು ಸಹಾಯ ಮಾಡುವುದಕ್ಕೋಸ್ಕರವಾಗಿ. ಯೇಸು ಸ್ವಾಮಿ ಹೇಳಿದಂಥದ್ದು, ಮಾರ್ತಳೆ, ನೀನು ಅನೇಕ ವಿಚಾರಗಳ ಕುರಿತಾಗಿ ಗಲಿಬಿಲಿಗೊಂಡಿದ್ದೀಯ. ಒಂದೇ ಒಂದು ಬೇಕು, ಅದು ಮರಿಯಳು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಈ ಲೋಕದಲ್ಲಿ ನಮಗೆ ಬೇಕಾದಂಥದ್ದು ಏಕಮಾತ್ರ ಕಾರ್ಯ, ಅದು ಯೇಸು ಕ್ರಿಸ್ತನ ಪಾದ ಸನ್ನಿಧಾನದಲ್ಲಿ ಲಭಿಸುವಂತಹ ಸಮಾಧಾನ. ಈ ಲೋಕ ವಿಹಾರದಾಪ್ತರು ಮಾನಸಿಕವಾಗಿ ಉಂಟು ಮಾಡಿರುವಂತಹ ರೆಸಾರ್ಟ್ಗಳಾಗಲಿ ಕ್ಲಬ್ಗಳಾಗಲಿ ನಮಗೆ ಶಾಂತಿಯನ್ನ ಸಮಾಧಾನವನ್ನು ಕೊಡುವುದಿಲ್ಲ. ಇದು ಕೇವಲ ತಾತ್ಕಾಲಿಕವಾಗಿರುವಂಥದ್ದು. ಅದೇ ನಿತ್ಯ ನಿರಂತರವಾದ ಸಮಾಧಾನವನ್ನು ಕೊಡುವಂತಹ ಯೇಸು ಕ್ರಿಸ್ತನ ಬಳಿಗೆ ನಾವು ಸೇರಿ ಬರುವಂತವರಾದರೆ ಆತನು ನಮ್ಮನ್ನು ತನ್ನ ನಿತ್ಯವಾದ ಸಮಾಧಾನದಿಂದ ಆತನು ತುಂಬಿಸುವುದಕ್ಕೆ ಶಕ್ತನಾಗಿದ್ದಾನೆ. ನೋಡಿ, ಈ ಹಾಡು ಪ್ರಾರಂಭವಾಗುವಂಥದ್ದು, ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ. ನೋಡಿ, ಈ ಲೋಕದಲ್ಲಿ ನಮಗೆ ನಿಮಗೆ ಸಮಾಧಾನ ಕೊಡುವುದಕ್ಕೆ ಶಕ್ತನಾಗಿರುವಂತ ಏಕೈಕ ವ್ಯಕ್ತಿ ಯೇಸು ಕ್ರಿಸ್ತನು ಮಾತ್ರ. ಹೀಗಿರಲಾಗಿ ಈ ಮುಂಜಾನೆಯಲ್ಲಿ ಈ ಯೇಸು ಕ್ರಿಸ್ತನ ಬಳಿಗೆ ಅಥವಾ ಯೇಸು ಕ್ರಿಸ್ತನ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತವರಾಗಿದ್ರೆ, ಈ ಯೇಸು ಕ್ರಿಸ್ತನಿಗೆ ನಮ್ಮ ಜೀವಿತವನ್ನ ಸಂಪೂರ್ಣವಾಗಿ ಸಮರ್ಪಿಸುವಂತಹ ವ್ಯಕ್ತಿಗಳಾಗಿದ್ರೆ, ಈ ಯೇಸು ಕ್ರಿಸ್ತನು ನಮ್ಮನ್ನು ತನ್ನ ನಿತ್ಯವಾದ ಸಮಾಧಾನದಿಂದ ತುಂಬಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಹೇಳುವುದಕ್ಕೆ ನಾನು ಬಯಸ್ತೇನೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ಕೇವಲ ವಾಡಿಕೆಯ ರೀತಿಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿರುವಂತವರಾಗಿದ್ರೆ, ಅಥವಾ ಭಾನುವಾರದ ಈ ಒಂದು ಕರ್ಮವನ್ನ ಪೂರ್ತಿಗೊಳಿಸಬೇಕೆಂಬ ಉದ್ದೇಶದಿಂದ ನಾವು ದೇವರ ಸನ್ನಿಧಾನದಲ್ಲಿ ಬಂದಿರುವಂತವರಾಗಿದ್ರೆ, ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ನಮ್ಮ ಜೀವಿತವನ್ನ ಪುನಃ ಪರೀಕ್ಷಿಸಿಕೊಳ್ಳಬೇಕು ಪ್ರಿಯರೇ. ಕಾರಣ, ನಮಗೆ ದೇವರೊಟ್ಟಿಗೆ ಆ ಒಂದು ನಿತ್ಯ ನಿರಂತರವಾದ ಸಂಬಂಧ ಇಲ್ಲದೆ ಹೋದ್ರೆ ನಾವು ಇಲ್ಲಿ ಸಮಯವನ್ನ ಕಳೆಯುವಂಥದ್ದು ವ್ಯರ್ಥವಾಗಿರುವಂಥದ್ದಾಗಿದೆ. ಯಾವ ಪ್ರಯೋಜನ ಇಲ್ಲ. ನಮ್ಮ ಜೀವಿತ ಪ್ರಯೋಜನಕರವಾಗಿ ಮಾರ್ಪಡಬೇಕಾದ್ರೆ, ನೋಡಿ, ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಯೆಹೋವನು ಹೇಳ್ತಾ ಇದ್ದಾನೆ, ನಾನು
ಎತ್ತರವಾದ ಪ್ರದೇಶದಲ್ಲಿ ಭೂಮಿಯನ್ನು ಸಿದ್ಧ ಮಾಡಿ ಒಳ್ಳೆಯ ದ್ರಾಕ್ಷೆ ಲತೆಯನ್ನು ತಂದು ನೆಟ್ಟಿದೆ. ಅದಕ್ಕೆ ಬೇಕಾದಂತಹ ಆರೈಕೆಯನ್ನು ಮಾಡಿದೆ. ಫಲಕಾಲ ಬಂದಾಗ ಅದು ಒಳ್ಳೆಯ ದ್ರಾಕ್ಷೆ ಲತೆಯ ಬದಲಾಗಿ ಕೆಟ್ಟ ದ್ರಾಕ್ಷೆ ಲತೆಯನ್ನು ಬಿಡ್ತು. ಸೊ ಇಲ್ಲಿ ಯೆಹೋವನು ಹೇಳುವಂಥದ್ದು, ಸೊ ಇದರಿಂದ ಯಾರಿಗೆ ಪ್ರಯೋಜನ? ಕಾಲಕಾಲಗಳಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ಯೇಸು ಕ್ರಿಸ್ತನ ಮಕ್ಕಳಾಗಿ ಮಾರ್ಪಟ್ಟು ದೀಕ್ಷಾಸ್ಥಾನದ ಮೂಲಕವಾಗಿ ಸಭೆಯ ಅಂಗಗಳಾಗಿ ಕರ್ತನ ಮೇಜಿನಲ್ಲಿ ಭಾಗಗಳಾಗುವಂತಹ ನಾವುಗಳು ನಮ್ಮ ಕ್ರೈಸ್ತ ಜೀವಿತದಲ್ಲಿ ಒಳ್ಳೆಯ ಫಲಗಳನ್ನು ಕೊಡದೆ ಹೋದ್ರೆ ದೇವರು ನಮ್ಮನ್ನು ನೋಡಿ ದುಃಖ ಪಡುವಂತವನಾಗಿರ್ತಾನೆ. ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುತ್ತಿರುವ ನಾವುಗಳು ಒಂದು ನಿತ್ಯ ಸಮಾಧಾನವನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳದೆ ಸಂತೋಷಕ್ಕೋಸ್ಕರವಾಗಿ ನೆಮ್ಮದಿಗೋಸ್ಕರವಾಗಿ ಶನಿವಾರ ಭಾನುವಾರ ದಿನಗಳಲ್ಲಿ ಅತ್ತಿತ್ತ ತಿರುಗಾಡುವಂತಹ ವ್ಯಕ್ತಿಗಳಾಗಿದ್ರೆ ನಮ್ಮನ್ನು ನೋಡಿ ದೇವರು ಅಳುತ್ತಾನೆ. ಪ್ರಿಯರೇ, ಇಸ್ರಾಯೇಲರನ್ನು ನೋಡಿ ದೇವರು ಅಳ್ತಾ ಇದ್ದಾನೆ. ಐಗುಪ್ತದಿಂದ ತಂದು ಕನಾನ್ ದೇಶದಲ್ಲಿ ನೆಟ್ಟು ಬೇಕಾದಂತಹ ಎಲ್ಲ ಆರೈಕೆಯನ್ನ ಮಾಡಿ ಫಲಕಾಲ ಬಂದಾಗ ಕೊಳೆತ ಹಣ್ಣುಗಳನ್ನು ಬಿಡುವಂತಹ ಅನುಭವ, ಅದು ಎಂತಹ ರೈತನನ್ನ ನಿರಾಶೆಗೆ ತಳ್ಳುವಂತದ್ದಾಗಿದೆ. ಸೊ ಹೀಗಿರುವಾಗ ಪ್ರಿಯ ದೇವಜನರೇ, ಸೊ ನಮ್ಮ ಕ್ರೈಸ್ತ ಜೀವಿತದ ಅಥವಾ ನಮ್ಮ ಕ್ರೈಸ್ತ ಜೀವಿತ ಯಾವ ರೀತಿಯಾಗಿದೆ? ನಾವು ನೆಮ್ಮದಿಗೋಸ್ಕರವಾಗಿ ಶಾಂತಿಗೋಸ್ಕರವಾಗಿ ಅಲೆದಾಡುವಂತಹ ವ್ಯಕ್ತಿಗಳಾಗಿದ್ದೇವ? ಈ ಮುಂಜಾನೆಯಲ್ಲಿ ನಮ್ಮನ್ನೇ ಪರೀಕ್ಷಿಸಿಕೊಳ್ಳುವಂತವರಾಗಿರಬೇಕು. ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ಪ್ರಪ್ರಥಮವಾಗಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ, ಅಥವಾ ಈ ಒಂದು ಪ್ರಶ್ನೆಯನ್ನು ನಮಗೆ ನಾವು ಕೇಳಿಕೊಳ್ಳುವ, ಸೊ ನನ್ನಲ್ಲಿ ನಿಜವಾದ ಶಾಂತಿ ಇದೆಯಾ? ನಾನು ನಿಜವಾದ ಶಾಂತಿಯನ್ನ ನನ್ನ ದೈನಂದಿನ ಜೀವಿತದಲ್ಲಿ ಅನುಭವಿಸುವಂತಹ ವ್ಯಕ್ತಿಯಾಗಿದ್ದೇನಾ? ಅಥವಾ ದೈವಿಕ ಶಾಂತಿ ನನ್ನಲ್ಲಿ ಇದೆಯಾ? ಯೇಸು ಸ್ವಾಮಿ ತನ್ನ ಪರ್ವತ ಪ್ರಸಂಗದಲ್ಲಿ ಹೇಳಿರುವಂತಹ ಮಾತು, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಸಮಾಧಾನ ಪಡಿಸುವವರು ಧನ್ಯರು. ಸೊ ನಮ್ಮಲ್ಲಿ ಸಮಾಧಾನವಿಲ್ಲದೆ, ಸೊ ನಮ್ಮಲ್ಲಿ ನೆಮ್ಮದಿ ಇಲ್ಲದೆ, ನಮ್ಮಲ್ಲಿ ಶಾಂತಿ ಇಲ್ಲದೆ ನಾವು ಇತರರನ್ನ ಸಮಾಧಾನ ಪಡಿಸುವಂಥದ್ದು, ಶಾಂತಿ ಪಡಿಸುವಂಥದ್ದು, ನೆಮ್ಮದಿ ಪಡಿಸುವಂಥದ್ದು ಯಾವುದರಿಂದ ಸಾಧ್ಯ? ನೀನು ನಾನು ಯಥಾರ್ಥವಾಗಿ ದೇವರ ಮಕ್ಕಳಾಗಿದ್ರೆ, ಸೊ ನಮ್ಮಲ್ಲಿರುವಂತಹ ಶಾಂತಿ, ನಮ್ಮಲ್ಲಿರುವಂತಹ ನೆಮ್ಮದಿ ಇತರರನ್ನ ಶಾಂತಿಗೆ ನೆಮ್ಮದಿಗೆ ನಡೆಸುವಂತದ್ದಾಗಿದೆ ಎಂಬುದನ್ನು ನಾವುಗಳು ಮರೆಯಬಾರದು. ಈ ಮುಂಜಾನೆಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಈ ಹೊರಗಿನ ತೋರಿಕೆಯನ್ನು ಬಿಟ್ಟುಬಿಡಿ. ಫರಿಸಾಯರ ರೀತಿಯಲ್ಲಿ ದೇವರ ಸನ್ನಿಧಾನಕ್ಕೆ ಬರುವಂತಹ ಸಂದರ್ಭದಲ್ಲಿ ಧರಿಸುವಂತಹ ಮುಖವಾಡವನ್ನು ತೆಗೆದು ಬಿಡ್ರಿ. ಮುಖವಾಡದ ಮೂಲಕವಾಗಿ ಆಲಯಗಳಿಗೆ ಬರಬೇಡಿ. ಮುಖವಾಡವನ್ನು ಧರಿಸಿ ನಿಮ್ಮ ಕ್ರೈಸ್ತತ್ವವನ್ನು ಜನರ ಮುಂದೆ ತೋರ್ಪಡಿಸಬೇಡ್ರಿ.
ನೀವಿರುವಂತಹ ರೀತಿಯಲ್ಲಿ ಬನ್ನಿ ದೇವರ ಸನ್ನಿಧಾನದಲ್ಲಿ. ನೋಡಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಲೂಕನ ಸುವಾರ್ತೆಯಲ್ಲಿ, ಇಬ್ಬರು ಪ್ರಾರ್ಥನೆ ಮಾಡೋದಕ್ಕೆ ಹೋದ್ರು, ಒಬ್ಬ ಫರಿಸಾಯ, ಇನ್ನೊಬ್ಬ ಪಾಪಿಷ್ಟ. ಫರಿಸಾಯನು ತನ್ನ ಒಳ್ಳೆತನವನ್ನು ಹೇಳ್ತಾ ಇದ್ದಾನೆ, ಆದರೆ ಸುಂಕದವನು ಹೇಳ್ತಾ ಇದ್ದಾನೆ, ನಾನು ಪಾಪಿ, ನನ್ನ ಮೇಲೆ ಕರುಣೆ ಇಡು. ವಾಕ್ಯವನ್ನು ಓದುವಾಗ ಗೊತ್ತಾಗ್ತದೆ, ಫರಿಸಾಯನು ಬಂದ ರೀತಿಯಲ್ಲಿ ಹಿಂತಿರುಗಿ ಹೋದಾಗ ಆ ಸುಂಕದವನು ಕ್ಷಮಾಪಣೆಯನ್ನು ಹೊಂದಿಕೊಂಡು ಒಂದು ನೆಮ್ಮದಿಯೊಂದಿಗೆ ಹಿಂತಿರುಗಿ ಹೋದ. ಸೊ ಈ ಮುಂಜಾನೆಯಲ್ಲಿ ನಾವು ಆಗಿರುವ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದು ನಮ್ಮ ಜೀವಿತವನ್ನ ದೇವರ ಸನ್ನಿಧಾನದಲ್ಲಿ ಒಪ್ಪಿಕೊಳ್ಳುವಂತವರಾಗಿದ್ರೆ, ಈ ಮುಂಜಾನೆಯಲ್ಲಿ ನಾವು ಹಿಂತಿರುಗಿ ಹೋಗುವಾಗ ದೈವಿಕ ಸಮಾಧಾನದೊಂದಿಗೆ ಹಿಂತಿರುಗಿ ಹೋಗುವುದಕ್ಕೆ ಕಾರಣವಾಗಿ ಮಾರ್ಪಡ್ತದೆ. ಕಾರಣ ಯೇಸು ಸ್ವಾಮಿ ಹೇಳಿದ್ದಾನೆ, ನನ್ನಲ್ಲಿರುವ ಸಮಾಧಾನವನ್ನು ಕೊಡ್ತೇನೆ, ಲೋಕವು ಕೊಡುವ ರೀತಿಯಲ್ಲಿ ಅಲ್ಲ ಅದು. ಲೋಕವು ಕೊಡುವಂತಹ ಸಮಾಧಾನ ತಾತ್ಕಾಲಿಕವಾಗಿರುವಾಗ, ನಾನು ಕೊಡುವಂತಹ ಸಮಾಧಾನ ನಿತ್ಯ ನಿರಂತರವಾಗಿರುವಂತದ್ದಾಗಿದೆ. ಆ ನಿತ್ಯ ನಿರಂತರವಾದ ಸಮಾಧಾನವನ್ನು ಪಡ್ಕೊಂಡು ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಿಂದ ಎದ್ದೇಳುವುದಕ್ಕೆ ಸರ್ವಶಕ್ತನಾದ ದೇವರು ಸಹಾಯಿಸಲಿ ಎಂಬುದಾಗಿ ನಾನು ಆಶಿಸುವಂತವನು, ಪ್ರಾರ್ಥಿಸುವಂತವನು ಆಗಿದ್ದೇನೆ. ಸೊ ಈ ಮುಂಜಾನೆಯಲ್ಲಿ ನಾವು ಧ್ಯಾನ ಮಾಡುವಂಥದ್ದು ಅಥವಾ ಧ್ಯಾನ ಮಾಡುವಂತಹ ಶೀರ್ಷಿಕೆ ಎನ್ನುವಂಥದ್ದು ಮಹಿಳೆಯರ ಸೇವೆಯನ್ನ ಸ್ಮರಿಸುವುದು, ನೆನಪಿಸಿಕೊಳ್ಳುವಂಥದ್ದು, ಅಥವಾ ಅದನ್ನು ಶ್ಲಾಘಿಸುವಂಥದ್ದು, ಅಥವಾ ಆಚರಿಸುವಂಥದ್ದು, ಹೊಗಳುವಂಥದ್ದು. ಸೊ ರಿಮೆಂಬರಿಂಗ್ ಅಂಡ್ ಸೆಲೆಬ್ರೇಟಿಂಗ್ ವುಮೆನ್ಸ್ ಮಿನಿಸ್ಟ್ರಿ. ನೋಡಿ, ಯೇಸು ಕ್ರಿಸ್ತನ ಐಹಿಕ ಸೇವೆಯ ಕಾಲಘಟ್ಟಗಳಲ್ಲಿ ಅನೇಕ ಹೆಂಗಸರು, ಅನೇಕ ಸ್ತ್ರೀಯರು ಯೇಸು ಸ್ವಾಮಿಗೆ ತಮ್ಮ ಸಹಾಯದ ಹಸ್ತವನ್ನ ಚಾಚಿರುವಂತದಾಗಿ ನಾವು ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ ಅದರ 8ನೇ ಅಧ್ಯಾಯದಲ್ಲಿ 1ರಿಂದ 3 ವಾಕ್ಯಗಳನ್ನ ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಕಾಣುವಂಥದ್ದು ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಕಾರಣ, ಯೇಸು ಸ್ವಾಮಿ ಬಂದಂತಹ ಉದ್ದೇಶ ದೇವರ ರಾಜ್ಯದ ಸುವಾರ್ತೆಯನ್ನ ಸಾರುವುದಕ್ಕೋಸ್ಕರವಾಗಿ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಯೇಸು ಸ್ವಾಮಿಯ ಉದ್ದೇಶ ಅಥವಾ ಯೇಸು ಸ್ವಾಮಿಯ ಜಡವತಾರದ ಉದ್ದೇಶ ಪರಲೋಕದ ಸದ್ವರ್ತಮಾನವನ್ನ ತಿಳಿಯಪಡಿಸುವುದಕ್ಕೋಸ್ಕರವಾಗಿ. ಇಲ್ಲಿ ಯೇಸು ಸ್ವಾಮಿ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸುತ್ತಿರುವಾಗ ಆತನು ಆರಿಸಿಕೊಂಡಂತಹ 12 ಮಂದಿ ಶಿಷ್ಯರು ಸಹ ಆತನೊಂದಿಗೆ ಪ್ರಯಾಣ ಬೆಳೆಸುವಂತವರಾಗಿದ್ರು. ಸೊ ಇಲ್ಲಿ ನಾವು ಪ್ರತ್ಯೇಕವಾಗಿ ಗಮನಿಸಬೇಕಾಗಿರುವಂಥದ್ದು ಅದರ 2ನೇ ವಾಕ್ಯದಲ್ಲಿ, ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ್ದ ಕೆಲವು ಹೆಂಗಸರು ಸಹ ಆತನ ಸಂಗಡ ಇದ್ದರು. ಕೆಲವು ಹೆಂಗಸರು ಯೇಸು ಸ್ವಾಮಿಯ ಸಂಗಡ ಅಥವಾ ಯೇಸು ಸ್ವಾಮಿಯ ಶಿಷ್ಯರ ಸಂಗಡ ಯೇಸು ಕ್ರಿಸ್ತನ ಸುವಾರ್ತ ಪ್ರಯಾಣದಲ್ಲಿ ಸಹಕಾರಿಗಳಾಗಿ ಹಿಂಬಾಲಿಸುತ್ತಿದ್ದರು ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ನಾವು ಗ್ರಹಿಸಬಹುದು. ಆ ಹೆಂಗಸರುಗಳು ಯಾರೆಂದರೆ 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲೆಂಬ ಮರಿಯಳು, ಹೆರೋದನ ಮನೆವಾರ್ತೆಯವನಾದ ಕೂಜನ ಹೆಂಡತಿಯಾದ ಯೋಹಾನಳು, ಸೂಸನ್ನಳು, ಇನ್ನೂ ಬೇರೆ ಕೆಲವರು. ಇಲ್ಲಿ ಪ್ರತ್ಯೇಕವಾಗಿ 3 ಜನರ ಹೆಸರನ್ನ ಬರೆದಿರುವಂತದ್ದಾಗಿ ನೋಡುತ್ತೇವೆ. 1 ಮಗ್ದಲದ ಮರಿಯಳು, 2 ಹೆರೋದನ ಮನೆವಾರ್ತೆಯವನಾದ ಕೂಜನ ಹೆಂಡತಿ, 3 ಸೂಸನ್ನಳು. 2ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ್ದ ಕೆಲವು ಹೆಂಗಸರು ಎಂಬುದಾಗಿ.
ಸೊ ಹೀಗಿರಲಾಗಿ ಈ 3 ಹೇಳಲ್ಪಟ್ಟಂತಹ ಹೆಂಗಸರು ದೇವರಿಂದ ಶಾರೀರಿಕವಾದಂತಹ ಬಿಡುಗಡೆಯನ್ನ ಹೊಂದಿದಂಥವರು ಎಂಬುದಾಗಿ ನಾವು ಗ್ರಹಿಸಬಹುದು. ಇನ್ನು ಅನೇಕರು ಇದ್ರು, ಆದರೆ 3 ಜನರ ಹೆಸರು ಮಾತ್ರ ಇಲ್ಲಿ ಲೂಕನು ಉಲ್ಲೇಖಿಸಿ ಬರೆದಿದ್ದಾನೆ. 3ನೇ ವಾಕ್ಯದ ಮುಂದುವರೆದ ಭಾಗದಲ್ಲಿ ಬರೆದಿರುವಂಥದ್ದು, ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು. ನಮ್ಮ ಶೀರ್ಷಿಕೆ ಮಹಿಳೆಯರ ಸೇವೆಯನ್ನ ಸ್ಮರಿಸುವುದು. ಸೊ ರಿಮೆಂಬರಿಂಗ್ ದ ವುಮೆನ್ಸ್ ಮಿನಿಸ್ಟ್ರಿ ಅಂದ್ರೆ ಯೇಸುವಿನ ಐಹಿಕ ಸೇವೆಯ ಕಾಲದಲ್ಲಿ ಮಗ್ದಲದ ಮರಿಯಳು, ಕೂಜನ ಹೆಂಡತಿಯಾದಂತಹ ಯೋಹಾನಳು ಹಾಗೂ ಸುಸನ್ನಳು ತಮ್ಮ ಆದಾಯದಿಂದ, ತಮ್ಮ ಆಸ್ತಿಯಿಂದ ಯೇಸುವಿಗೆ, ಆತನ ಶಿಷ್ಯರಿಗೆ ಊಟೋಪಚಾರಕ್ಕೆ ಬೇಕಾದದನ್ನ ಕೊಡುವಂತವರಾಗಿದ್ರು. ಸೊ ರಿಮೆಂಬರಿಂಗ್, ಇವತ್ತು ಮಾನವನಿಗೆ ಇಲ್ಲದೆ ಇರುವಂತಹ ಒಂದು ಗುಣ ಅನ್ನುವಂಥದ್ದು ನೆನಪಿನ ಶಕ್ತಿ. ಇದು ವಾಸ್ತವಿಕವಾಗಿ ಇಲ್ಲದೆ ಇರುವಂಥದ್ದಲ್ಲ. ನಾವು ಜಾಣ ಕುರುಡುತನವನ್ನ ತೋರಿಸುವಂತವರಾಗಿರ್ತೇವೆ. ಸೊ ಪ್ರತ್ಯೇಕವಾಗಿ ಯಾರಾದರೂ ನಮ್ಮ ಜೀವಿತದಲ್ಲಿ ಏನನ್ನಾದರೂ ಉಪಕಾರಗಳನ್ನು ಮಾಡಿದ್ರೆ ಆ ಉಪಕಾರವನ್ನು ನೆನಪು ಮಾಡಿಕೊಂಡು ಅವರಿಗೆ ಕೃತಜ್ಞತೆಯುಳ್ಳವರಾಗುವಕ್ಕೆ ಬದಲಾಗಿ ಅವರು ಮಾಡಿದ ಉಪಕಾರವನ್ನು ಮರೆತು ನಡೆಯುವಂತಹ ಒಂದು ವ್ಯಕ್ತಿಗಳಾಗಿ ನಾವು ಮಾರ್ಪಟ್ಟಿದ್ದೇವೆ. ಆದರೆ ಯೇಸುಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ 3.5 ವರ್ಷದ ತನ್ನ ಸುವಾರ್ಥ ಪ್ರಯಾಣದಲ್ಲಿ ತನ್ನೊಂದಿಗೆ ಇದ್ದು ತನಗೆ ಸಹಾಯ ಮಾಡಿದಂತಹ ಕೆಲವು ವ್ಯಕ್ತಿಗಳನ್ನ, ಪ್ರತ್ಯೇಕವಾಗಿ ಹೆಂಗಸರನ್ನ ಜ್ಞಾಪಕ ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ನೋಡಿ, ಸುವಾರ್ತೆಗಳಲ್ಲಿ ಒಂದು ಸಂಗತಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವಂಥದ್ದು. 4 ಸುವಾರ್ತೆಗಳಲ್ಲಿ ನಾವು ಇದನ್ನು ಕಾಣ್ತೇವೆ. ಒಬ್ಬ ಹೆಂಗಸು ಯೇಸು ಸಿಮೋನನ, ಕುಷ್ಠರೋಗಿಯಾದ ಸಿಮೋನನ ಮನೆಯಲ್ಲಿ ಔತಣಕ್ಕೆ ಸೇರಿ ಬಂದಂತಹ ಸಂದರ್ಭದಲ್ಲಿ ಪಾಪಿಷ್ಟಿನಿಯಾದ ಒಬ್ಬ ಹೆಂಗಸು, ಮತಾಯ ಮತ್ತೆ ಮಾರ್ಕ ಸ್ಪಷ್ಟವಾಗಿ ಬರೆದಿದ್ದಾರೆ. ಪಾಪಿಷ್ಟಿನಿಯಾದ ಹೆಂಗಸು ಯೇಸು ಸಿಮೋನನ ಮನೆಯಲ್ಲಿ ಇದ್ದಾನೆಂಬುದಾಗಿ ಕೇಳಿ, ಈ ಲೂಕ 7ನೇ ಅಧ್ಯಾಯದಲ್ಲಿ ಸಹ ಅದನ್ನು ಕಾಣ್ತೇವೆ. ಯೇಸು ಸಿಮೋನನ ಮನೆಯಲ್ಲಿ ಇದ್ದಾನೆಂಬ ಶ್ರುತಿಯನ್ನ ಕೇಳಿ ಅವನ ಮನೆಗೆ ಬಂದು ತನ್ನ ಕೈಯಲ್ಲಿದ್ದಂತಹ ಸುಗಂಧ ತೈಲದ ಭರಣಿಯನ್ನ ತೆಗೆದು ಅದನ್ನು ಒಡೆದು ಅದನ್ನು ಯೇಸುವಿನ ಪಾದದಲ್ಲಿ ಇಟ್ಟು ಕಣ್ಣೀರಿನಿಂದ ತನ್ನ ಪಾದವನ್ನು ಒರೆಸಿದಳು ಎಂಬುದಾಗಿ. ಆದರೆ ಯೋಹಾನನ ಸುವಾರ್ತೆಗೆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಕಾಣುವಂಥದ್ದು, ಯೇಸು ಬೆಥಾನ್ಯದ ಲಾಸರನ ಮನೆಗೆ ಬಂದಾಗ ಮರಿಯಳು ಸುಗಂಧ ತೈಲದ ಭರಣಿಯನ್ನ ಒಡೆದು ಯೇಸುವಿನ ತಲೆಯ ಮೇಲೆ ಒಯ್ದಳು. ಇದನ್ನು ನೋಡುತ್ತಿದ್ದಂತಹ ಶಿಷ್ಯರು ಆಕೆಯನ್ನ ಗದರಿಸುವಂಥದ್ದಾಗಿ ನೋಡುತ್ತೇವೆ. ಅಲ್ಲಿ ಅವರು ಹೇಳುವಂಥದ್ದು, ಈ ತೈಲವನ್ನ 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತು. ಆದರೆ ಅಲ್ಲಿ ಯೇಸು ಹೇಳುವಂತಹ ಒಂದು ಮಾತು, ಬಡವರು ಯಾವಾಗಲೂ ನಿಮ್ಮ ಬಳಿಗಿರ್ತಾರೆ. ಸೊ ಬಡವರಿಗೆ ನೀವು ಯಾವಾಗ ಬೇಕಾದರೂ ಸಹಾಯ ಮಾಡ್ಬೋದು. ಆದರೆ ಈಕೆಯನ್ನ ನೀವೇನ್ ಮಾಡಬೇಡಿ, ಬೈಬೇಡಿ. ಈಕೆ ಮಾಡಿರುವಂಥದ್ದು ನನ್ನ ಉತ್ತರ ಕ್ರಿಯೆಗೋಸ್ಕರವಾಗಿ. ಅದು ಮಾತ್ರವಲ್ಲ,
ಸರ್ವ ಲೋಕದಲ್ಲಿ ಎಲ್ಲೆಲ್ಲಿ ಸುವಾರ್ತೆ ಸಾರಲ್ಪಡುತ್ತದೋ ಅಲ್ಲೆಲ್ಲಿಯೂ ಈಕೆ ಮಾಡಿದಂಥದ್ದು ತಿಳಿಸಲ್ಪಡ್ತದೆ. ಸೊ ರಿಮೆಂಬರಿಂಗ್ ಅಂದ್ರೆ ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ಯೇಸು ಸ್ವಾಮಿಯ ಊಟೋಪಚಾರದಲ್ಲಿ ಸಹಾಯ ಮಾಡಿಸಿದಂತಹ ಮಗ್ದಲದ ಮರಿಯಳು, ಕೂಜನ ಹೆಂಡತಿಯಾದ ಯೋಹಾನಳು, ಸೂಸನ್ನಳು ಹೇಗೆ ಸ್ಮರಿಸಲ್ಪಡ್ತಾ ಇದ್ದಾಳೋ, ಸೊ ಯಾವ ರೀತಿಯಾಗಿ ಮರಿಯಳು ಎಲ್ಲೆಲ್ಲಿ ಸುವಾರ್ತೆಗಳು ಸಾರಲ್ಪಡ್ತದೆ ಅಲ್ಲೆಲ್ಲ ಮರಿಯಳ ಕುರಿತಾಗಿ ಹೇಳಲ್ಪಡ್ತಾ ಇದೆಯೋ ಅದೇ ರೀತಿಯಲ್ಲಿ ಪ್ರಿಯರೇ ಕ್ರಿಸ್ತನ ಸೇವೆಯಲ್ಲಿ ಅಥವಾ ಕ್ರಿಸ್ತನ ಸೇವೆಯನ್ನು ಮಾಡಿದಂಥವರನ್ನ ನಾವು ನೆನಪು ಮಾಡಿಕೊಳ್ಬೇಕು. ಸೊ ನೆನಪು ಮಾಡಿಕೊಳ್ಳುವುದು ಅಂದರೆ ಅವರನ್ನು ಆರಾಧಿಸುವುದು ಎಂಬುದಾಗಿ ಅಲ್ಲ. ಸೊ ನಮಗಿರುವಂತಹ ತೊಂದರೆ ಏನಂದ್ರೆ, ಸೊ ಇಲ್ಲ ನಾವು ಎಕ್ಸ್ಟ್ರೀಮ್ ಆಗಿ ಮೇಲಕ್ಕೆ ಹೋಗ್ತೇವೆ, ಇಲ್ಲ ಎಕ್ಸ್ಟ್ರೀಮ್ ಆಗಿ ನಾವು ಕೆಳಗೆ ಬರ್ತೇವೆ. ನಮ್ಮ ಕ್ರೈಸ್ತತ್ವದಲ್ಲಿ ಎರಡು ಗುಂಪು ಜನ ಇದ್ದಾರೆ. ಒಂದು ಎಕ್ಸ್ಟ್ರೀಮಿಸ್ಟ್. ಈ ಎಕ್ಸ್ಟ್ರೀಮಿಸ್ಟ್ ಅವರ ಗುಣ ಏನಂದ್ರೆ, ಸೊ ಎಲ್ಲರನ್ನ ಆರಾಧನೆ ಮಾಡ್ತಾರೆ, ಎಲ್ಲರನ್ನ ಪೂಜೆ ಮಾಡ್ತಾರೆ. ಸೊ ಎಲ್ಲರಿಗೆ ಸಂತರ ಪದವಿಯನ್ನು ಕೊಟ್ಬಿಡ್ತಾರೆ. ಎಕ್ಸ್ಟ್ರೀಮ್. ಇನ್ನೊಂದು ಗುಂಪಿದ್ದಾರೆ, ಮೈಂಡೇ ಮಾಡಲ್ಲ. ಕೇವಲ ಈ ವ್ಯಕ್ತಿಗಳನ್ನು ಮಾತ್ರವಲ್ಲ, ಸ್ಪಷ್ಟವಾಗಿ ನಗ್ನವಾಗಿ ಹೇಳಬೇಕಾದ್ರೆ ಇವರು ಕ್ರಿಸ್ತನನ್ನು ಸಹ ಮೈಂಡ್ ಮಾಡದೇ ಇರುವಂತಹ ವ್ಯಕ್ತಿಗಳು. ಸೊ ನಾವು ಯಾವ ಗುಂಪಿಗೆ ಸೇರಿದ್ದೇವೆ? ಎಕ್ಸ್ಟ್ರೀಮಿಸ್ಟ್ ಆಗಿದ್ದೇವ? ತೀವ್ರವಾದಿಗಳಾಗಿದ್ದೇವ? ಸೊ ತೀವ್ರವಾಗಿ ನಾವು ಚಿಂತಿಸುವಂತವರಾಗಿದ್ದೇವ ಅಥವಾ ಕೇವಲ ಕಾಟಾಚಾರಕ್ಕೋಸ್ಕರವಾಗಿ? ಇವತ್ತು ಪ್ರತ್ಯೇಕವಾಗಿ ಕ್ರೈಸ್ತರಿಗೆ ಯೇಸು ಸ್ವಾಮಿ ಅನ್ನುವಂಥದ್ದು ಕೇವಲ ಬಂಗಾರದ ಮೊಟ್ಟೆಯನ್ನು ಇಡುವಂತಹ ಒಂದು ಕೋಳಿಗೆ ಸಮಾನ. ಇವತ್ತು ಅನೇಕರು ಯೇಸು ಸ್ವಾಮಿಯನ್ನು ಕರೆಯುವಂಥದ್ದು ಕೇವಲ ಬಂಗಾರದ ಮೊಟ್ಟೆಗೋಸ್ಕರವಾಗಿ ಮಾತ್ರ. ಅರ್ಥ ಲೌಕಿಕವಾದ ಸೌಕರ್ಯಗಳಿಗೋಸ್ಕರವಾಗಿ ಮಾತ್ರ. ಸೊ ದೇ ವಿಲ್ ನೆವರ್ ರಿಮೆಂಬರ್ ವಾಟ್ ಗಾಡ್ ಹಸ್ ಡನ್. ದೇವರು ಅವರ ಜೀವಿತದಲ್ಲಿ ಅಂದ್ರೆ ಅವರ ಆರ್ಥಿಕವಾದ ಜೀವಿತದ ಕುರಿತಾಗಿ ಎಲ್ಲ ನಾನು ಹೇಳ್ತಾ ಇರುವಂಥದ್ದು. ನೋಡಿ, ಪೌಲ ಹೇಳ್ತಾ ಇದ್ದಾನೆ, ನಾನು ಪಾಪಿಗಳಲ್ಲಿ ಪ್ರಮುಖನಾಗಿದ್ದೆ. ಐ ಆಮ್ ದ ಚೀಫ್ ಸಿನ್ನರ್. ಪಾಪಿಗಳಲ್ಲಿ ಪ್ರಮುಖನಾಗಿದ್ದ ನನ್ನನ್ನು ದೇವರು ಕರೆದು ತನ್ನ ಪುತ್ರನನ್ನಾಗಿ ಮಾರ್ಪಡಿಸ್ತಾ. ಇವತ್ತು ಕ್ರೈಸ್ತರಾಗಿರುವಂತ ನಾವುಗಳು ಮರೆತು ಹೋಗುವಂಥದ್ದು ನಾವು ಯಾರಾಗಿದ್ದೇವು ಎಂಬುದನ್ನ. ಸೊ ನಾವು ದೇವರೊಂದಿಗೆ ಯಾವ ಸಂಬಂಧವಿಲ್ಲದವರಾಗಿದ್ವಿ. ಇವಾಗಲೂ ಅಷ್ಟೇ, ಯಾವ ಸಂಬಂಧ ಇಲ್ಲ, ಹೆಸರು ಮಾತ್ರ, ಕ್ರೈಸ್ತತ್ವದ ಹೆಸರುಗಳು ಮಾತ್ರ. ಅಂತಹ ನಮ್ಮನ್ನು ದೇವರು ಪ್ರೀತಿಸಿ ತನ್ನ ಏಕಮಾತ್ರ ಕುಮಾರನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ದೇವರ ಮಕ್ಕಳಾಗಿ ಮಾರ್ಪಡಿಸಿರುವಾಗ, ಸೊ ವಿ ಹ್ಯಾವ್ ಟು ರಿಮೆಂಬರ್ ವಾಟ್ ಗಾಡ್ ಹಸ್ ಡನ್ ಫಾರ್ ಅಸ್. ದೇವರು ನಮಗಾಗಿ ಮಾಡಿದ್ದನ್ನು ನಾವು ಮನನ ಮಾಡಿಕೊಳ್ಬೇಕು. ಕರ್ತನ ಮೇಲಿನ ಆ ಒಂದು ವಾಕ್ಯ ಭಾಗದಲ್ಲಿ ಪೌಲನು ಬರೆದಿರುವಂಥದ್ದು. ಸೊ ನೀವು ಇದನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು? ಜ್ಞಾಪಕ ಮಾಡಿಕೊಳ್ಬೇಕು. ಯು ಹ್ಯಾವ್ ಟು ರಿಮೆಂಬರ್. ಕರ್ತನ ಮೇಜೆ ಅನ್ನುವಂಥದ್ದು ಏನು? ಟು ರಿಮೆಂಬರ್, ನೆನಪು ಮಾಡಿಕೊಳ್ಳುವಂಥದ್ದು. ನೋಡಿ, 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಅದರ 25ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲ್ಲ ನನ್ನನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ. 23ನೇ ವಾಕ್ಯದಲ್ಲಿ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ಯು ಹ್ಯಾವ್ ಟು ರಿಮೆಂಬರ್.
ಪ್ರತಿ ದೇವರ ಮಗಳು ನೆನಪು ಮಾಡಿಕೊಳ್ಬೇಕು, ನಾನು ಯಾರಾಗಿದ್ದೀನಿ. ಇದು ಕೇವಲ ಕರ್ತನ ಮೇಜಿನ ಸಂದರ್ಭದಲ್ಲಿ ಮಾತ್ರವಲ್ಲ ಪ್ರಿಯರೇ. ನೋಡಿ, ಯೋಸೇಫ ಐಗುಪ್ತದಲ್ಲಿ ಗುಲಾಮನಾಗಿ ಪೋಟಿಫರನ ಮನೆಯಲ್ಲಿ ಇದ್ದ. ಪೋಟಿಫರ ಯೋಸೇಫನನ್ನ ತನ್ನ ಮನೆವಾರ್ತೆಯವನಾಗಿ ನೇಮಿಸ್ತ. ಅಲ್ಲಿ ಪೋಟಿಫರನ ಹೆಂಡತಿ ಯೋಸೇಫನನ್ನ ಸಂಗಮ ಮಾಡುವುದಕ್ಕೆ ಕರೆದಾಗ ಯೋಸೇಫ ರಿಮೆಂಬರ್ ಹೂ ಐ ಆಮ್, ನಾನು ಯಾರಾಗಿದ್ದೇನೆ. ಅಲ್ಲಿ ಯೋಸೇಫ ಹೇಳ್ತಾ ಇದ್ದಾನೆ, ಹೌ ಕ್ಯಾನ್ ಐ ಸಿನ್ ಅಗೇನ್ಸ್ಟ್ ಮೈ ಗಾಡ್, ನನ್ನ ದೇವರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ. ಈ ರಿಮೆಂಬರ್ ಹೂ ಈಸ್, ಆತ ಯಾರೆಂಬುದಾಗಿ ಆತ ನೆನಪು ಮಾಡಿಕೊಂಡ. ಸೊ ಅದೇ ರೀತಿಯಾಗಿ ದಾನಿಯೇಲ, ಶದ್ರಕ, ಮೇಷಕ್, ಅಬೇದ್ನೆಗೋ ಎಂಬುವಂಥವರು ಯೆರೂಸಲೇಮಿನಿಂದ ಕೈದಿಗಳಾಗಿ ಬಾಬೆಲಿಗೆ ಸೆರೆ ಒಯ್ಯಲ್ಪಟ್ಟು ನೆಬೂಕದ್ನೆಚ್ಚರನ ಅರಮನೆಯಲ್ಲಿ ವಾಸಿಸುವಂತಹ ಕಾಲದಲ್ಲಿ ನೆಬೂಕದ್ನೆಚ್ಚರನು ತನ್ನ ಆಹಾರವನ್ನು ತಾನು ಕುಡಿಯುವಂತಹ ದ್ರಾಕ್ಷಾರಸವನ್ನು ಇವರ ಭೋಜನಕ್ಕೋಸ್ಕರವಾಗಿ ಪ್ರತ್ಯೇಕಿಸಿಟ್ಟಾಗ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಯುವಕರು ಹೇಳ್ತಾ ಇದ್ದಾರೆ, ನಾವು ನಮ್ಮನ್ನು ಅಶುದ್ಧ ಮಾಡಿಕೊಳ್ಳೋದಿಲ್ಲ. ವಿ ವಿಲ್ ನೆವರ್ ಡಿಫೈಲ್ ಅವರ್ ಸೆಲ್ಫ್. ಕೀರ್ತನೆ 119 ಅದರ 9ನೇ ವಾಕ್ಯ, ಹೌ ಕ್ಯಾನ್ ಯಂಗ್ ಮ್ಯಾನ್ ಕ್ಲೆನ್ಸ್ ಹಿಸ್ ವೇ ಬೈ ಟೇಕಿಂಗ್ ಇಟ್ ಅಕಾರ್ಡಿಂಗ್ ಟು ಹಿಸ್ ವರ್ಡ್. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಯಾತಕ್ಕೋಸ್ಕರವಾಗಿ ಯೋಸೇಫ, ಯಾತಕ್ಕೋಸ್ಕರವಾಗಿ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಯುವಕರು ತಮ್ಮನ್ನು ಬೇರ್ಪಡಿಸಿಕೊಂಡ್ರು? ಬಿಕಾಸ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಅವರಲ್ಲಿ ಇದ್ದದರ ಫಲವಾಗಿ. ದೇ ರಿಮೆಂಬರ್ಡ್ ವಾಟ್ ದೇ ಲರ್ನ್ ಇನ್ ದೇರ್ ಅರ್ಲಿ ಏಜಸ್. ತಮ್ಮ ಚಿಕ್ಕ ಪ್ರಾಯದಲ್ಲಿ ಕಲಿತಂತದನ್ನ ಅವರು ಮನನ ಮಾಡಿಕೊಂಡ್ರು. ನನ್ನನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ನಾವು ನೆನಪಿಸಿಕೊಳ್ಳುವಂಥವರ ದೇವರು ನಮಗಾಗಿ, ಯೇಸು ಕ್ರಿಸ್ತನ ನಮಗಾಗಿ ಮಾಡಿದಂತಹ ತ್ಯಾಗಪೂರ್ಣವಾದ ಮರಣವನ್ನು ನಾವು ಮನನ ಮಾಡಿಕೊಳ್ತಾ ಇದ್ದೇವಾ? ಈ ಮುಂಜಾನೆಯಲ್ಲಿ ಒಮ್ಮೆ ನೀವು ಜ್ಞಾಪಕ ಮಾಡಿಕೊಳ್ಳ್ರಿ. ಸೊ ರಿಮೆಂಬರ್. ಇಲ್ಲಿ ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ಅವನಿಗೆ ಯೇಸು ಸ್ವಾಮಿಗೆ ಸಹಾಯ ಮಾಡಿದ ಕೆಲವು ಹೆಂಗಸರ ವಿಚಾರವನ್ನ ಪ್ರತ್ಯೇಕವಾಗಿ ಹೆಸರಿಸಿ ಬರೆದಿದ್ದಾರೆ. ಮಗ್ದಲದ ಮರಿಯಳು, 7 ದೆವ್ವಗಳಿಂದ ಬಿಡುಗಡೆ ಹೊಂದಿದಂತಹ ಮಗ್ದಲದ ಮರಿಯಳು. ಅಂದ್ರೆ ಪರಿಪೂರ್ಣವಾಗಿ 7 ಅನ್ನುವಂಥದ್ದು ಸತ್ಯವೇದದಲ್ಲಿ ಪರಿಪೂರ್ಣತೆಯನ್ನು ಸೂಚಿಸುವಂಥದ್ದು. ಪರಿಪೂರ್ಣವಾಗಿ ಸೈತಾನನ ದೆವ್ವದ ಹಿಡಿತದಲ್ಲಿದ್ದಂತಹ ಮಗ್ದಲ ಮರಿಯಳನ ದೇವರೇನ್ ಮಾಡ್ದ? ಸೈತಾನನ ಬಂಧನದಿಂದ ಬಿಡುಗಡೆ ಮಾಡ್ದ. ತದನಂತರವಾಗಿ ಆಕೆ ಬಿಡುಗಡೆ ಸಿಕ್ತು ಎಂಬುದಾಗಿ ನೆನೆಸ್ಕೊಂಡು ತನ್ನಿಷ್ಟದ ಪ್ರಕಾರವಾಗಿ ಹೋಗ್ಲಿಲ್ಲ. ಪಾಪದ ಅಂಧಕಾರದ ಬಂಧನದಿಂದ ಬಿಡುಗಡೆ ಮಾಡಿ ಆಶ್ಚರ್ಯಕರವಾದ ಬೆಳಕಿನಲ್ಲಿ ತನ್ನನ್ನು ಸೇರಿಸಿದಾತನ ಸೇವೆ ಮಾಡುವಂತವಳಾಗಿ ಮಾರ್ಪಟ್ಲು. ಯಾವ ರೀತಿಯಾಗಿ? ಆತನ ಊಟೋಪಚಾರಕ್ಕೆ ಬೇಕಾದಂಥದನ್ನ ತನ್ನ ಆಸ್ತಿಯಿಂದ ಕೊಟ್ಲು. ನೋಡಿ, 1 ಪೇತ್ರ 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಅಂಧಕಾರದಿಂದ ನಿಮ್ಮನ್ನು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚುರಪಡಿಸುವಾಗುವಂತೆ ನೀವು ದೇವರಾದುಕೊಂಡ ಜನಾಂಗವಾಗಿದ್ದೀರಿ. ಪ್ರಿಯರೇ, ನಾನಿಲ್ಲಿ ಕೊಡುವಂಥದ್ರ ವಿಷಯದಲ್ಲಿ ಮಾತಾಡ್ತಾ ಇಲ್ಲ. ಇಲ್ಲಿ ಮರಿಯಳು ಏನು ಮಾಡಿದ್ಲು? ಆಸ್ ಎ ಲೇಡಿ ಸಮಾಜದಲ್ಲಿ ಪುರುಷ ಪ್ರಧಾನ ಸಮಾಜ ಅವತ್ತು, ಇವನ್ ದ ಟುಡೇ ಆಲ್ಸೋ ಪುರುಷ ಪ್ರಧಾನ ಸಮಾಜದಲ್ಲಿ ಮಗ್ದಲದ ಮರಿಯಳು ಯೇಸು ಸ್ವಾಮಿಯಿಂದ ಬಿಡುಗಡೆ ಹೊಂದಿಕೊಂಡಾಗ ಏನು ಮಾಡಕ್ಕೆ ಶುರು ಮಾಡಿದ್ಲು? ತನ್ನ ಆಸ್ತಿಯಿಂದ ಆತನಿಗೆ ಬೇಕಾದ ಊಟೋಪಚಾರಕ್ಕೆ ಬೇಕಾದದನ್ನು ಕೊಡುವುದಕ್ಕೆ ಪ್ರಾರಂಭಿಸಿದ್ದು. ಸೊ ಅದು ನೆನಪಿನಲ್ಲಿಟ್ಕೊಳ್ಬೇಕು ನಾವು. ಸೊ ವಿ ಹ್ಯಾವ್ ಟು ರಿಮೆಂಬರ್.
ನೋಡಿ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ನಾವು ಮಾಡುವಂತಹ ಯಾವ ಕಾರ್ಯಗಳನ್ನು ಸಹ ಆತನು ಮರೆಯುವುದಕ್ಕೆ ದೇವರು ಅನ್ಯಾಯಸ್ಥನಲ್ಲ. ಸೊ ನಾವು ದೇವರಿಗಾಗಿ ಏನನ್ನಾದರೂ ಮಾಡಿದ್ರೆ ದೇವರು ಎಂದಿಗೂ ಅದನ್ನು ಮರೆಯೋದಿಲ್ಲ. ಸೊ ಅದೇ ರೀತಿಯಲ್ಲಿ ನಾವುಗಳು ಸಹ ಮರಿಬಾರ್ದು. ಸೊ ನಾವುಗಳು ಅನೇಕ ಸಂದರ್ಭದಲ್ಲಿ ದೇವರಿಗೆ ಜ್ಞಾಪಕ ಪಡಿಸ್ತೇವೆ. ದೇವರೇ, ನಾನು ಅಲ್ಲಿ ಸಭೆಗೆ ಕಟ್ಟೋದಕ್ಕೆ ಇಷ್ಟು ಕೊಟ್ಟೆ, ನಾನು ಒಬ್ಬ ರೋಗಿಗೆ ಇಷ್ಟು ಸಹಾಯ ಮಾಡಿದೆ, ನಾನು ಈ ಬೇರೆ ಬೇರೆ ಅನೇಕ ಕಾರ್ಯಗಳನ್ನು ಮಾಡಿದೆ. ಅಲ್ಲ ಪ್ರಿಯರೇ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಬಲಗೈ ಮಾಡಿದ್ದು ಎಡಗೈಗೆ ತಿಳಿಯದಿರಲಿ. ನಾವು ಮಾಡುವಂಥದ್ದನ್ನು ನಾವು ಮರ್ತು ಬಿಡ್ಬೇಕು. ಆದರೆ ಇತರರು ನಮಗಾಗಿ ಮಾಡಿದ್ದನ್ನು ನಾವು ಜ್ಞಾಪಕ ಮಾಡ್ಕೊಳ್ಬೇಕು. ದೇವರು ನಮಗಾಗಿ ಮಾಡಿದ್ದನ್ನು ನಾವು ಜ್ಞಾಪಕ ಮಾಡ್ಕೊಳ್ಬೇಕು. ಆದರೆ ಅನೇಕ ಸಂದರ್ಭದಲ್ಲಿ ದೇವರು ನಮಗಾಗಿ ಮಾಡಿದ್ದಂಥದ್ದು ಎಲ್ಲವನ್ನು ನಾವು ಮರ್ತು ಬಿಟ್ಟಿದ್ದೇವೆ, ಇನ್ಕ್ಲೂಡಿಂಗ್ ಆತ್ಮರಕ್ಷಣೆ. ಅನೇಕ ಸಂದರ್ಭದಲ್ಲಿ ನಮ್ಮ ರೀತಿ, ನಮ್ಮ ವಿಧಾನ ನೋಡಿದ್ರೆ ನಾವೇನೋ ರಕ್ಷಣೆ ಹೊಂದಿರುವ ರೀತಿಯಲ್ಲಿ ನಾವಾಗಿ, ಅಥವಾ ನಮ್ಮ ಪುಣ್ಯಕ್ರಿಯೆಗಳ ಮೂಲಕವಾಗಿ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬ ರೀತಿಯಲ್ಲಿ ನಮ್ಮನ್ನು ಚಿತ್ರಿಸುವಂತವರಾಗಿದ್ದೇವೆ. ಅಲ್ಲ ಪ್ರಿಯರೇ? ಸೊ ವಿ ಹ್ಯಾವ್ ಟು ರಿಮೆಂಬರ್. ಸೊ ಇಲ್ಲಿ ಮಕ್ತಲ ಮರಿಯಳು 7 ದೆವ್ವಗಳಿಂದ ಬಾಧಿಸಲ್ಪಟ್ಟಂತವಳು. ಆಕೆ ತನ್ನ ಜೀವಿತದಲ್ಲಿ ಬಿಡುಗಡೆ ಹೊಂದಿದಾಗ ಯೇಸು ಸ್ವಾಮಿಗೆ ತನ್ನ ಕೈಲಾಗುವ ರೀತಿಯಲ್ಲಿ ಸಹಾಯ ಮಾಡುವಂಥವಳಾದ್ದು. ಸೊ ಇದರ ಫಲವಾಗಿ ನಾವು ನೋಡುವಂಥದ್ದು, ಈಕೆಯ ಹೆಸರು ಸತ್ಯವೇದದಲ್ಲಿ ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿದೆ. ಸೊ ದಟ್ ಇಟ್ ಇಸ್ ಸ್ಮಾಲ್ ಥಿಂಗ್ಸ್. ಸೊ ಈ ಹೆಂಗಸರು ಕೇವಲ ಯೇಸು ಸ್ವಾಮಿ ಗಲಿಲಾಯ ಸೇವೆಯ ಸಂದರ್ಭದಲ್ಲಿ ಆತನ ಜೊತೆಗಿದ್ದಂಥವರು ಅಷ್ಟೇ. ಎ ಸ್ಮಾಲ್ ಪೀರಿಯಡ್, ಕೇವಲ ಕೆಲವು ಅಲ್ಪಾವಧಿ ಸೇವೆಯಲ್ಲಿ ಸಹಾಯ ಮಾಡಿದಂಥವರು. ಅವರ ಹೆಸರುಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವುದಾದರೆ ಅವರನ್ನು ಪವಿತ್ರಾತ್ಮನು ಸುವಾರ್ತ ಬರವಣಿಗೆಗಾರನ ಮೂಲಕವಾಗಿ ಜ್ಞಾಪಕಪಡಿಸಿಕೊಂಡು ಸುವಾರ್ತೆಗಳಲ್ಲಿ ಬರೆಸಿರುವುದಾದರೆ ನಾವು ಎಷ್ಟರ ಮಟ್ಟಿಗೆ ನಾವು ನೆನಪು ಮಾಡಿಕೊಳ್ಬೇಕು ಪ್ರಿಯರೇ. ವಿ ಹ್ಯಾವ್ ಟು ರಿಮೆಂಬರ್. ಸೊ ನಮ್ಮ ಪ್ರತ್ಯೇಕವಾಗಿ ನಮ್ಮ ಲೌಕಿಕ ಜೀವಿತದಲ್ಲಿ ನಮಗಾಗಿ ಯಾರಾದರೂ ಏನನ್ನಾದರೂ ಮಾಡಿದ್ರೆ ವಿ ಹ್ಯಾವ್ ಟು ರಿಮೆಂಬರ್ ದಟ್, ವಿ ಹ್ಯಾವ್ ಟು ಥ್ಯಾಂಕ್ಫುಲ್. ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು ಪ್ರಿಯರೇ. ಸೊ ಇಲ್ಲದೆ ಹೋದ್ರೆ ಇಟ್ ಇಸ್ ಎ ವೆರಿ 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 ಬಹಳ ಖೇದಕರವಾದಂತಹ ಸಂಗತಿ. ಅಲ್ಪವಾದ ವಿಚಾರದಲ್ಲಿ ನಾವು ನಂಬಿಗಸ್ತರಲ್ಲದೆ ಹೋಗಿದ್ರೆ ಅಧಿಕವಾದ ವಿಚಾರದಲ್ಲಿ ಯಾವ ರೀತಿಯಾಗಿ ನಾವು ನಂಬಿಗಸ್ತರಾಗಿರುವುದಕ್ಕೆ ಸಾಧ್ಯ? ಯೋಚನೆ ಮಾಡಿ ನೋಡಿ. ಸತ್ಯವೇದದಲ್ಲಿ ದೇವರು ಹೆಂಗಸರನ್ನ ಉಪಯೋಗಿಸಿರುವಂಥದ್ದು. ಈ ದೇವರೇನು ಮಾಡಿದ? ಯೇಸು ಸ್ವಾಮಿ ತನ್ನ ಸೇವೆಯ ಸಂದರ್ಭದಲ್ಲಿ ಕೆಲವು ಹೆಂಗಸರು ನೋಡಿ, ಹಳೆ ಒಡಂಬಡಿಕೆಗೆ ನಾವು ಬರುವಂತಹ ಸಂದರ್ಭದಲ್ಲಿ ಅಲ್ಲೂ ಸಹ ನಾವು ಅನೇಕ ಸ್ತ್ರೀ ರತ್ನರನ್ನು ನಾವು ಕಾಣ್ತೇವೆ, ಅನೇಕ ಸ್ತ್ರೀಯರನ್ನ ಕಾಣ್ತೇವೆ. ಸೊ ಅನೇಕರ ಎಲ್ಲರ ವಿಚಾರಗಳನ್ನು ನಾವು ಮನನ ಮಾಡುವುದಕ್ಕೆ ನಮಗೆ ಸಮಯ ಇಲ್ಲ. ಇವತ್ತು ನಾವು ಧ್ಯಾನ ಮಾಡುವಂಥದ್ದು ನ್ಯಾಯಸ್ಥಾಪಕರ ಪುಸ್ತಕ 4ನೇ ಅಧ್ಯಾಯದಲ್ಲಿ ದೆಬೋರಾ ಎಂಬ ಮಹಿಳೆಯ ಕುರಿತಾಗಿ ಬರೆಯಲ್ಪಟ್ಟಿರುವಂಥದ್ದು. ನ್ಯಾಯಸ್ಥಾಪಕರ ಪುಸ್ತಕ 4ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು ಯೆಹೂದನು ಮರಣ ಹೊಂದಿದ ನಂತರ ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ನೋಡಿ, ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ ಇಸ್ರಾಯೇಲ್ ಮಕ್ಕಳು ಐಗುಪ್ತದಲ್ಲಿ 400 ವರ್ಷ ಗುಲಾಮರಾಗಿದ್ರು. 400 ವರ್ಷ ಪೂರ್ತಿಯಾದ ಮೇಲೆ ಯೆಹೋವನು ಮೋಶೆಯ ಮೂಲಕವಾಗಿ ಇಸ್ರಾಯೇಲಿಯರನ್ನು ಐಗುಪ್ತದಿಂದ ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ ಹಾಲು ಜೇನು ಉರಿಯುವ ದೇಶಕ್ಕೆ ಕರ್ಕೊಂಡು ಬಂದ. ಮಾರ್ಗ ಮಧ್ಯದಲ್ಲಿ ಇಸ್ರಾಯೇಲಿಯರು ಯೆಹೋವನಿಗೆ ಅವಿಧೇಯರಾದ ಫಲವಾಗಿ ಸುಮಾರು 40 ವರ್ಷ ಎಕ್ಸ್ಟ್ರಾ ಮರುಭೂಮಿಯಲ್ಲಿ ಅಲಿಬೇಕಾಗಿ ಬಂತವರಿಗೆ. ಯಾಕೆಂದ್ರೆ
ಮೋಶೆ ಏನು ಮಾಡ್ದ, ಕನಾನ್ ದೇಶದ ತಪ್ಪಲಿಗೆ ಬಂದಂತಹ ಸಂದರ್ಭದಲ್ಲಿ 12 ಮಂದಿ ಪ್ರತಿಯೊಂದು ಗೋತ್ರಗಳಿಗೆ ಒಬ್ಬೊಬ್ಬ ಹಿರಿಯರನ್ನ ಆರಿಸಿಕೊಂಡು ಕನಾನ್ ದೇಶವನ್ನ ಸಂಚರಿಸುವುದಕ್ಕೆ ಕಲಿಸ್ಕೊಟ್ಟ. ಈ ಹೋದಂತಹ ವ್ಯಕ್ತಿಗಳು 40 ದಿವಸ ಕನಾನ್ ದೇಶವನ್ನು ಸಂಚಾರ ಮಾಡಿ ಹಿಂತಿರುಗಿ ಬಂದು ಅದರಲ್ಲಿ 10 ಜನ ನೆಗೆಟಿವ್ ಆದಂತಹ ರಿಪೋರ್ಟ್ ಕೊಟ್ಟರು. ಅವ್ರು ಹೇಳಿದ್ರು, ದೇಶ ಏನೋ ಒಳ್ಳೆದೆ, ಒಳ್ಳೊಳ್ಳೆ ಫಲಗಳಿದೆ, ಆದರೆ ಅದನ್ನು ಸ್ವತಂತ್ರಪಡಿಸಿಕೊಳ್ಳುವಂಥದ್ದು ಅಷ್ಟು ಸುಲಭವಾದ ಕೆಲಸವಲ್ಲ. ಯಾಕಂದ್ರೆ ಅಲ್ಲಿರುವಂಥವರು ಜೈಂಟ್ಗಳು. ಸೊ ನಾವು ಅವರ ಮುಂದೆ ಚಿರತೆಗಳ ಥರ ಇದ್ದೀವಿ. ಸೊ ನಾವಿರುವಂಥದ್ದು ಕೇವಲ 6 ಅಡಿ, ಅವರು 12 ಅಡಿ ಎತ್ತರದ ವ್ಯಕ್ತಿಗಳು. ಸೊ ಇದರ ಫಲವಾಗಿ ಜನ ಗುಣಗುಟ್ಬಿಟ್ರು. ದೇವರಿಗೆ ಕೋಪ ಬಂತು. ದೇವ್ರು ಹೇಳಿದ್ರು, ಒಂದು ಕೆಲಸ ಮಾಡು, ಇದರಲ್ಲಿ ಒಬ್ಬರು ಮೇಲೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು 40 ವರ್ಷ ಮರುಭೂಮಿಯಲ್ಲಿ ಅಲದಾಡಿಸ್ತ. ಅಂದ್ರೆ ಅಲ್ಲಿ 400 ಪ್ಲಸ್ 40 440 ವರ್ಷ ಆದಮೇಲೆ ಯೆಹೋಶುವನ ನಾಯಕತ್ವದಲ್ಲಿ ಇಸ್ರಾಯೇಲ್ ಮಕ್ಕಳಿಗೆ ವಾಗ್ದಾನ ದೇಶವನ್ನ ಪ್ರವೇಶ ಮಾಡಿದ್ರು. ಅಲ್ಲಿ ನಾವು ನೋಡುವಂಥದ್ದು ನ್ಯಾಯಸ್ಥಾಪಕರು ಯೆಹೋಶುವನ ಪುಸ್ತಕ ಕೊನೆಗೊಳ್ಳುವಂಥದ್ದು. ನಂತರವಾಗಿ ನ್ಯಾಯಸ್ಥಾಪಕರ ಪುಸ್ತಕ 1ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು. ಯೆಹೋಶುವನು ಮರಣ ಹೊಂದಿದ ನಂತರ ಇಸ್ರಾಯೇಲ್ಯರು ಏನ್ ಮಾಡ್ತಾ ಇಲ್ಲಿ ಕನಾನ್ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಸಂಭವಿಸಿರುವಂತಹ ಕಾರ್ಯ ಏನಂದ್ರೆ, 2ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಂದ್ರೆ ಮರುಭೂಮಿಯಲ್ಲಿ ಪ್ರಯಾಣ ಮಾಡಿ ಬಂದಂತವರು ವಾಗ್ದತ್ತ ದೇಶವನ್ನ ಪ್ರವೇಶಿಸಿದ ನಂತರವಾಗಿ ಅವರೆಲ್ಲರೂ ತೀರು ಹೋಗಿ ಒಂದು ಹೊಸ ಸಂತಾನ ಹುಟ್ಟಿತು, ಬೇರೊಂದು ಸಂತಾನ ಹುಟ್ಟಿತು. ಸೊ ಅವರಿಗೆ ಯೆಹೋವನು ಮಾಡಿದಂತಹ ಯಾವ ಮಹತ್ ಕಾರ್ಯಗಳ ಕುರಿತಾಗಿ ತಿಳುವಳಿಕೆ ಇರಲಿಲ್ಲ. ನೋಡಿ, ವಿಮೋಚನ ಸ್ವರ ಈ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಯೆಹೋವನು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಹೇಳಿರುವಂಥದ್ದು, ನೀವು ನಿಮ್ಮ ಮಕ್ಕಳಿಗೆ ಇದನ್ನು ತಿಳಿಸ್ಕೊಡ್ಬೇಕು. ಆದರೆ ಇಲ್ಲಿ ಯೆಹೋವನು ಮಾಡಿದ ಮಹತ್ ಕಾರ್ಯಗಳ ಕುರಿತಾಗಿ ತಿಳುವಳಿಕೆ ಇಲ್ಲದ ಒಂದು ಸಂತಾನ ಹುಟ್ಟಿತು. ಅವರೇನ್ ಮಾಡಿದ್ರು, ಬಾಳನ ಪ್ರತಿಭೆಗಳನ್ನ ಪೂಜಿಸಿ ಯೆಹೋವನಿಗೆ ದ್ರೋಹಿಗಳಾದ್ರು. ಆಗ ದೇವರೇನ್ ಮಾಡ್ದ, ಅವರ ಮೇಲೆ ಕೋಪಗೊಂಡು ಅವರನ್ನ ಬಾಧಿಸೋದಕ್ಕೆ ಕೊಟ್ಟ. ಸೊ ಇದರ ಮಧ್ಯದಲ್ಲಿ ಅವರು ದೇವರಿಗೆ ಮೊರೆ ಇಟ್ಟಾಗ ಅವ್ರಿಗೆ ಏನ್ ಮಾಡು, ದೇವರು ನ್ಯಾಯಸ್ಥಾಪಕರುಗಳನ್ನು ಎಬ್ಬಿಸ್ತಾ. ಅದರಲ್ಲಿ ಮೊದಲನೇ ನ್ಯಾಯಸ್ಥಾಪಕನ ಹೆಸರು ಯಾರು? ಒತ್ನಿಯೇಲ್. ಒತ್ನಿಯೇಲನ ನಂತರ ಒತ್ನಿಯೇಲನು ಎದ್ದು ಬಿಟ್ಟು ಏನ್ ಮಾಡ್ದ, ಇಸ್ರಾಯೇಲಿಯರನ್ನ ಅಮಾಲೇಕರ ಕೈಯಿಂದ ಬಿಡಿಸ್ತಾ. ಅದಾದ ನಂತರವಾಗಿ ಯೆಹೂದೆಂಬ ನ್ಯಾಯಸ್ಥಾಪಕ ಇದ್ದ, ಅವನು ತೀರೋದ ಮೇಲೆ ಯೆಹೂದ ಸುಮಾರು 80 ವರ್ಷ ಇಸ್ರಾಯೇಲನ ನ್ಯಾಯಪಾಲನೆ ಮಾಡ್ದ. ಅವನು ತೀರಿದ ಮೇಲೆ 4ನೇ ಅಧ್ಯಾಯ ಬರೆಯಲ್ಪಟ್ಟಿದೆ, ಯೆಹೂದನು ಮರಣ ಹೊಂದಿದ ನಂತರ ಇಸ್ರಾಯೇಲಿಯರು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ನೋಡಿ, ಒಂದು ರೀತಿಯ ಸೈಕಲ್. ಯಾವುದಾದ್ರೂ ನ್ಯಾಯಸ್ಥಾಪಕ ಎದುರುತ್ತಾನೆ, ಅವರನ್ನ ಇಸ್ರಾಯೇಲ್ಯರನ್ನ ಶತ್ರುಗಳಿಂದ ಬಿಡಿಸ್ತಾನೆ. ಆ ಸಂದರ್ಭದಲ್ಲಿ ಅವರು ಅಲ್ಲೆಲ್ಲಿಯ ಸ್ತೋತ್ರ. ಆಮೇಲೆ ಅವನು ತೀರೋಗ್ತಾನೆ, ಮತ್ತೆ ಇವರು ಯಥಾ ಪ್ರಕಾರ ಮತ್ತೆ ಮೊರೆ ಇಡ್ತಾರೆ. ಮತ್ತೆ ದೇವರು ಇನ್ನೊಬ್ಬ ನ್ಯಾಯಸ್ಥಾಪಕನನ್ನು ಎಬ್ಬಿಸ್ತಾನೆ. ಅವನ ಕಾಲದಲ್ಲಿ ದೇವರಿಗೆ ತಗ್ಗಿ ಬಗ್ಗಿ ನಡೀತಾರೆ. ಅವನು ತೀರೋಗ್ತಾನೆ, ಮತ್ತೆ ಯತ್ವಾ ತದ್ವಾ. ಒತ್ನಿಯೇಲ ಆಯಿತು, ಯೆಹೂದ ಆಯಿತು. ಈಗ ಯೆಹೂದನ ತೀರಿ ಹೋದ ಮೇಲೆ ಮತ್ತೆ ಇಸ್ರಾಯೇಲ್ ಮಕ್ಕಳು ದ್ರೋಹಿಗಳಾದ್ರು. ದೇವರೇನ್ ಮಾಡ್ದ, ಅವರನ್ನ ಪೀಡಿಸುವಂತವರ ಕೈಗೆ ಕೊಟ್ಟ. ಕಾನಾನ್ಯದ ರಾಜನಾದ ಯಾಬೀನನಿಗೆ ಮಾರಿಬಿಟ್ಟ. ಸೊ ಯಾಬೀನ ಏನ್ ಮಾಡ್ದ, ಇವರನ್ನ ಬಹಳವಾಗಿ ಬಾಧಿಸ್ತಾ, 20 ವರ್ಷ ಬಾಧಿಸ್ತಾ. ಸೊ ಈ ಕಾಲದಲ್ಲಿ ದೇವರು ದೆಬೋರಳೆಂಬ ಪ್ರವಾದಿನಿಯನ್ನು ಎಬ್ಬಿಸ್ತಾ ಇದ್ದಾನೆ. ನೋಡಿ, ದೆಬೋರಳೆಂಬ ಪ್ರವಾದಿನಿ ಅಂದ್ರೆ ಇಲ್ಲಿ ಬೇರೆ ಯಾರು ಇರ್ಲಿಲ್ವಾ?
ನೋಡಿ, ಯೆಹೋಶುವನ ಕಾಲದ ನಂತರವಾಗಿ ದೇವರು ಎಬ್ಬಿಸಿದಂಥದ್ದು ಒತ್ನಿಯೇಲನನ್ನ, ಪುರುಷನನ್ನ. ಒತ್ನಿಯೇಲನ ನಂತರವಾಗಿ ದೇವರು ಎಬ್ಬಿಸಿದ್ದು ಯೆಹೂದನನ್ನ, ಪುರುಷನನ್ನ. ಆದರೆ ಯೆಹೂದನ ನಂತರವಾಗಿ ದೇವರು ಎಬ್ಬಿಸಿದ್ದು ಪುರುಷನನ್ನಲ್ಲ, ಬದಲಿಗೆ ಒಬ್ಬ ಸ್ತ್ರೀಯನ್ನ, ದೆಬೋರಳೆಂಬ ಪ್ರವಾದಿನಿಯನ್ನ ಅಂತ ಹೇಳ್ಬಿಟ್ಟು ನಾವು ದೆಬೋರಳನ್ನ ಪೂಜೆ ಮಾಡಬೇಕು ಅಂತಲ್ಲ. ಯು ಹ್ಯಾವ್ ಟು ರಿಮೆಂಬರ್, ಯು ಹ್ಯಾವ್ ಟು ನೆನಪು ಮಾಡ್ಕೊಳ್ಬೇಕು ಹೌ ಗಾಡ್ ಯೂಸ್ ವಿತೌಟ್ ಜೆಂಡರ್. ಸೊ ಇಲ್ಲಿ ದೆಬೋರಳು ಇಸ್ರಾಯೇಲ್ಯರಲ್ಲಿ ನ್ಯಾಯ ತೀರಿಸ್ತಾ ಇದ್ಲು. ಈಕೆ ರಾಮಕ್ಕೂ ಬೆತೇಲಿಗೂ ಮಧ್ಯದಲ್ಲಿ ತನ್ನ ಒಂದು ಖರ್ಜೂರದ ವೃಕ್ಷದ ಕೆಳಗೆ ಆಸೀನಳಾಗಿದ್ದು ಇಸ್ರಾಯೇಲರಿಗೋಸ್ಕರ ನ್ಯಾಯ ನಿರ್ಣಯಿಸುತ್ತಿದ್ದಳು. ಸೊ ಹೀಗಿರುವಾಗ ಯೆಹೋವನು ದೆಬೋರಳ ಮೂಲಕವಾಗಿ ಹೇಳುವಂಥದ್ದು, ಸೊ ನೀನು ಆಕೆಯು ನಫ್ತಾಲಿ ದೇಶದ ಕೇದೆಶ್ ಊರಿದವನಾದ ಅಭಿನೋಮನ ಮಗನಾದ ಬಾರಾಕನನ್ನು ಕಳುಹಿಸಿ ಅವನಿಗೆ, ನಿಶ್ಚಯವಾಗಿ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಎದ್ದು ನಫ್ತಾಲಿ ಜೆಬುಲೋನ್ ಕುಲಗಳಿಂದ 10,000 ಜನರನ್ನು ಕೂಡಿಸಿಕೊಂಡು ತಾಬೋರ್ ಬೆಟ್ಟಕ್ಕೆ ಹೋಗು. ನಾನು ಯಾಬೀನನ ಸೇನಾಧಿಪತಿಯಾದ ಸೀಸರನನ್ನ ಅವನ ಸೈನ್ಯ ರಥಗಳನ್ನ ನಿನ್ನ ಬಳಿಗೆ ಕಿಶೋನ್ ಹಳ್ಳಕ್ಕೆ ಎಳೆದುಕೊಂಡು ನಿನ್ನ ಕೈಗೆ ಒಪ್ಪಿಸ್ತೇನೆ. ಇಲ್ಲಿ ದೆಬೋರಳೆಂಬ ಪ್ರವಾದಿನಿ ಬಾರಾಕನೆಂಬ ವ್ಯಕ್ತಿಗೆ ಯೆಹೋವನು ಮಾಡ ಬಯಸಲಿರುವಂತಹ ಕಾರ್ಯಗಳ ಕುರಿತಾಗಿ ಸ್ಪಷ್ಟವಾದ ರೀತಿಯಲ್ಲಿ ತನ್ನ ಸಂದೇಶವನ್ನ ಕೊಡುವಂಥದ್ದಾಗಿ ನೋಡುತ್ತೇವೆ. ಇಲ್ಲಿ ದೆಬೋರಳು ಹೇಳುವಂಥದ್ದು, ನೀನು ನಫ್ತಾಲಿ ಮತ್ತು ಜೆಬುಲೋನ್ ಕುಲಗಳಿಂದ, ಇಸ್ರಾಯೇಲ್ಯರ 12 ಕುಲಗಳಿಂದ ಅಲ್ಲ, ಅಥವಾ 9 ಕುಲಗಳಿಂದ ಅಲ್ಲ. ಯಾಕಂದ್ರೆ 2 ಕುಲ ಯೋರ್ದಾನಿನ ಆಚೆ ಕಡೆ ಇದ್ದಾರೆ. ವಾಸ್ತವ ಕನಾನ್ ದೇಶದಲ್ಲಿ ಇರುವಂಥದ್ದು ಕೇವಲ 9 ಕುಲಗಳು ಮಾತ್ರ. ಆದರೆ ಇಲ್ಲಿ ದೆಬೋರಳ ಮೂಲಕವಾಗಿ ಯೆಹೋವನು ಹೇಳುವಂಥದ್ದು, ನೀನು ಇಸ್ರಾಯೇಲ್ಯರ 9 ಕುಲಗಳಿಂದ ಜನರನ್ನು ಕೂಡಿಸಿ ಎಂಬುದಾಗಿ ಅಲ್ಲ. ಸೊ ನೀನೇನು ಮಾಡಬೇಕು, ನಿನ್ನ ಕುಲವಾದಂತಹ ನಫ್ತಾಲಿ ಮತ್ತು ಜೆಬುಲೋನ್ ಕುಲಗಳಿಂದ 10,000 ಜನರನ್ನು ಕೂಡಿಸ್ಕೊಂಡು ಯಾಬೀನನ ವಿರೋಧವಾಗಿ ಯುದ್ಧಕ್ಕೆ ಹೋಗು. ಯೆಹೋವನು ಯಾಬೀನನನ್ನ ನಿನ್ನ ಕೈಗೆ ಒಪ್ಪಿಸಿಕೊಡ್ತಾನೆ. ಆದರೆ ಬಾರಾಕನು ಹೇಳ್ತಾ ಇದ್ದಾನೆ, ಸೊ ಬಾರಾಕನು ಹೇಳುವಂಥದ್ದು, ನೀನು ನನ್ನ ಸಂಗಡ ಬಂದರೆ, ಸೊ ನೀನು ನನ್ನ ಸಂಗಡ ಬಂದ್ರೆ ಮಾತ್ರ ನಾನು ಹೋಗ್ತೇನೆ, ಇಲ್ದಿದ್ರೆ ನಾನು ಹೋಗೋದಿಲ್ಲ. ನೋಡಿ, ದೇವರು ಸ್ಪಷ್ಟವಾಗಿ ಹೇಳಿದ್ದಾನೆ. ಪ್ರವಾದಿನಿಯಾದ ದೆಬೋರಳ ಮೂಲಕವಾಗಿ ದೇವರು ಸ್ಪಷ್ಟವಾಗಿ ಹೇಳಿರುವಂಥದ್ದು, ಸೊ ನೀನು ಹೋಗು. ಸೊ ನಿನ್ನ ಗೋತ್ರದಿಂದ, ಜೆಬುಲೋನ್ ಗೋತ್ರದಿಂದ 10,000 ಜನರನ್ನ ಆರಿಸಿಕೊಂಡು ಎಲ್ಲಿ ಹೋಗ್ಬೇಕಂತ ನೀನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ತಾಬೋರ್ ಬೆಟ್ಟಕ್ಕೆ ಹೋಗು, ಅಲ್ಲಿ ನಾನು ಯಾಬೀನನನ್ನ, ಅವನ ಸೈನ್ಯವನ್ನ, ಅವನ ರಥವನ್ನ ನಿನಗೆ ಒಪ್ಪಿಸಿಕೊಡ್ತೇನೆ. ಆದರೆ ಸೊ ನನ್ನ ಭಾಷೆಯಲ್ಲಿ ಹೇಳಿದ್ರೆ ಅಪನಂಬಿಕಸ್ಥನಾದಂತಹ ಬಾರಾಕ ಹೇಳ್ತಾ ಇದ್ದಾನೆ, ನೀನು ನನ್ನ ಸಂಗಡ ಬಂದ್ರೆ ನಾನು ಸಂಗಡ ಹೋಗ್ತೇನೆ, ಇಲ್ಲವಾದರೆ ಹೋಗೋದಿಲ್ಲ. 9ನೇ ವಾಕ್ಯ, ಆಕೆಯು, ನಾನು ಹೇಗೋ ನಿನ್ನ ಸಂಗಡ ಬರುವೆನು, ಆದರೆ ಈ ಯುದ್ಧ ಪ್ರಯಾಣದಲ್ಲಿ ಉಂಟಾಗುವ ಮಾನವು ನಿನಗಲ್ಲ, ಯೆಹೋವನು ಸೀಸರನನ್ನು ಒಬ್ಬ ಸ್ತ್ರೀಗೆ ಒಪ್ಪಿಸಿಕೊಡು ಎಂದು ಹೇಳಿ ಬಾರಾಕನೊಡನೆ ಕೆದೇಶಿಗೆ ಹೋದಳು. ನೋಡಿ, ದೇವರು ಮಾಡಬೇಕೆಂಬುದಾಗಿ ನಿಶ್ಚಯಿಸಿದ ಕಾರ್ಯಗಳ ಕುರಿತಾಗಿ ಪ್ರವಾದಿನಿಯಾದ ದೆಬೋರಳ ಮೂಲಕ ಬಾರಾಕನಿಗೆ ತಿಳಿಸಪಡಿಸಲಾಗಿ, ಬಾರಾಕನು ದೇವರಿಂದ ಆಯ್ಕೆ ಮಾಡಲ್ಪಟ್ಟಂತಹ ವ್ಯಕ್ತಿ. ಆದರೆ ಬಾರಾಕನು ದೇವರ ಮಾತನ್ನು ಕೇಳುವುದಕ್ಕೆ ಮನಸ್ಸಿಲ್ಲದೆ ಆಕೆಯನ್ನು ಸಹ ತನ್ನೊಂದಿಗೆ ಯುದ್ಧಕ್ಕೆ ಬರಮಾಡಿದ್ದರ ಫಲವಾಗಿ ಈ ಯುದ್ಧದಲ್ಲುಂಟಾದ ಮಾನ ಬಾರಾಕನಿಗೆ ಸಲ್ಲದೆ ದೆಬೋರಳಿಗೆ ಸಲ್ಲಲ್ಪಟ್ಟಿತು.
ಸೊ ನನ್ನ ಕೇಳುವಂತಹ ಪ್ರಿಯ ದೇವಜನರೇ, ಸೊ ವಿ ಹ್ಯಾವ್ ಟು ರಿಮೆಂಬರ್, ಪುರುಷ ಪ್ರಧಾನ ಸಮಾಜದಲ್ಲಿ ಜೀವಿಸುತ್ತಿರುವ ನಾವುಗಳು, ಸೊ ದೇವರು ದೆಬೋರಳೆಂಬ ಪ್ರವಾದಿಯ ಮೂಲಕವಾಗಿ ಮಾಡಿದಂತಹ ಈ ಮಹತ್ ಕಾರ್ಯಗಳ ಕುರಿತಾಗಿ ನಾವೇನ್ ಮಾಡಬೇಕು? ನೆನಪು ಮಾಡಿಕೊಳ್ಬೇಕು. ನೋಡಿ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಿದ್ವಿ, ಯೇಸು ಸ್ವಾಮಿ ಐಕ ಸೇವೆಯ ಸಂದರ್ಭದಲ್ಲಿ ಕೆಲವು ಹೆಂಗಸರು ತಮ್ಮ ಆಸ್ತಿಯ ಒಂದು ಭಾಗದ ಮೂಲಕ ಯೇಸು ಸ್ವಾಮಿಗೆ, ತನ್ನ ಶಿಷ್ಯರಿಗೆ, ಪ್ರತ್ಯೇಕವಾಗಿ ಯೇಸು ಸ್ವಾಮಿಯ ಗಲಿಲಾಯ ಸೇವೆಯ ಸಂದರ್ಭದಲ್ಲಿ ಸಹಾಯ ಮಾಡಿದ್ದರ ಕುರಿತಾಗಿ ನೆನಪು ಮಾಡಿಕೊಳ್ಳುವಂಥದ್ದನ್ನ, ಅದೇ ರೀತಿಯಾಗಿ ಯೇಸು ಸ್ವಾಮಿ ಬೆಥಾನ್ಯದ ಲಾಸರ್ನ ಮನೆಯಲ್ಲಿ ಊಟಕ್ಕೆ ಕುಳಿತಿರುವಾಗ ಮರಿಯಳು ಯೇಸು ಸ್ವಾಮಿಯನ್ನು ಆ ಜಟಮಾಂಸಿ ತೈಲದಿಂದ ಅಭಿಷೇಕ ಪಡಿಸಿದಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳಿದಂಥದ್ದು, ಈಕೆ ಮಾಡಿದ್ದು ಎಲ್ಲೆಲ್ಲಿ ಸುವಾರ್ತೆ ಸಾರಲ್ಪಡ್ತದ ಅಲ್ಲಲ್ಲಿ ಜ್ಞಾಪಕ ಪಡಿಸಿಕೊಳ್ತದೆ ಎಂಬುದಾಗಿ. ಸೊ ದೇ ಆಲ್ ಡಿಡ್ ಸ್ಮಾಲ್ ಥಿಂಗ್ಸ್. ಮಾರ್ತಳು ಮಾಡಿದ್ದು ಚಿಕ್ಕ ಕಾರ್ಯ, ಮರಿಯಳು ಮಾಡಿದ್ದು ಚಿಕ್ಕ ಕಾರ್ಯ, ಭಕ್ತಳ ಮರಿಯಳು ಮಾಡಿದ ಚಿಕ್ಕ ಕಾರ್ಯ. ಆದರೆ ಈ ಅವರು ಮಾಡಿದಂತಹ ಕಾರ್ಯಗಳು ಜ್ಞಾಪಕ ನೆನಪಿನಲ್ಲಿ ಇಡ್ತಾ ಇದ್ದಾರೆ ಜನರು ಇವತ್ತು. ಸೊ ಅರ್ಥ, ವಿ ಹ್ಯಾವ್ ಟು ರಿಮೆಂಬರ್, ವಿ ಹ್ಯಾವ್ ಟು ರಿಮೆಂಬರ್. ನೋಡಿ, ನಾವು ಚರಿತ್ರೆಗೆ ಮಾಡರ್ನ್ ಏಜ್ಗೆ ಬರುವಂತಹ ಸಂದರ್ಭದಲ್ಲಿ ಅನೇಕ ಸ್ತ್ರೀಯರು, ಪ್ರತ್ಯೇಕವಾಗಿ ನಮ್ಮ ದೇಶದಲ್ಲಿ ಮಿಷನರಿಗಳಾಗಿ ಬಂದಂತಹ ಅನೇಕ ವಿದೇಶಿ ಸ್ತ್ರೀಯರು ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ವೆಲ್ಲೂರಲ್ಲಿರುವಂತಹ ಮೆಡಿಕಲ್ ಕಾಲೇಜ್, ವೆಲ್ಲೂರು ಮೆಡಿಕಲ್ ಕಾಲೇಜ್, ಅದರ ಪ್ರಾರಂಭ ಒಬ್ಬ ಸ್ತ್ರೀ ಮೂಲಕವಾಗಿ. ಸೊ ವಿ ಹ್ಯಾವ್ ಟು ರಿಮೆಂಬರ್. ಮದರ್ ತೆರೆಸಾ ಒಬ್ಬ ಸಾಧಾರಣ ಹೆಣ್ಣು ಮಗಳು, ಎಷ್ಟು ಸಾವಿರ ಜನರ ಕುಷ್ಠರೋಗವನ್ನು ಆಕೆ ಒರೆಸಿದ್ರು. ಸೊ ವಿ ಹ್ಯಾವ್ ಟು ರಿಮೆಂಬರ್. ಸೊ ಹೀಗೆ ಹಲವು ವಿಚಾರಗಳು. ಪಂಡಿತ್ ರಮಾಬಾಯಿ ಸರಸ್ವತಿ ಭಾರತೀಯಳು, ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದಂಥವಳು, ಬ್ರಾಹ್ಮಣ ಕುಟುಂಬದಲ್ಲೇ ಹುಟ್ಟಿದಂಥವಳು. ತನ್ನ ಚಿಕ್ಕ ಪ್ರಾಯದಲ್ಲಿ ಸಂಸ್ಕೃತವನ್ನು ನಿರಾಳವಾಗಿ ಮಾತನಾಡುವಂಥವಳು. ತನ್ನ ಚಿಕ್ಕ ಪ್ರಾಯದಲ್ಲಿಯೇ ಪಂಡಿತ್ ಎಂಬ ಬಿರುದನ್ನು ಪಡೆದಂಥವಳು ರಮಾಬಾಯಿ. ಆಕೆ ಹೆಸರು ಪಂಡಿತ್ ಮತ್ತು ಸರಸ್ವತಿ ಎಂಬುವಂಥದ್ದು ಕಲ್ಕತ್ತಾ ವಿಶ್ವವಿದ್ಯಾಲಯ ಆಕೆಗೆ ಕೊಟ್ಟಂತಹ ಬಿರುದು. ಆಕೆಯ ಸಂಸ್ಕೃತದ ಪಾಂಡಿತ್ಯವನ್ನು ನೋಡಿ ಸಂಸ್ಕೃತ ವಿಶ್ವವಿದ್ಯಾಲಯದ, ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಇದ್ದಂತಹ ಸಂಸ್ಕೃತ ಪಂಡಿತರು ಆಕೆಗೆ ಕೊಟ್ಟಂತಹ ಬಿರುದು ಯಾವುದು? ಪಂಡಿತ್ ಮತ್ತು ಸರಸ್ವತಿ ಎಂಬುವಂಥದ್ದು. ಹೀಗೆ ತನ್ನ ಚಿಕ್ಕ ಪ್ರಾಯದಲ್ಲಿ ಸುವಾರ್ತೆಯನ್ನು ಕೇಳಿಸ್ಕೊಂಡ್ಲು. ಅದರ ಫಲವಾಗಿ ತನ್ನ ಜೀವಿತವನ್ನು ಯೇಸು ಸ್ವಾಮಿಗೆ ಅರ್ಪಿಸಿಕೊಟ್ಲು. ಆಕೆ ಮಾಡಿದಂತಹ ಸೇವೆ ಅತ್ಯದ್ಭುತವಾದಂತಹ ಸೇವೆ. ಅತ್ಯಂತ ದುಃಖಕರವಾದಂತಹ ವಿಚಾರ ಅಂತ ಹೇಳಿದ್ರೆ, ಕ್ರೈಸ್ತರಿಗೆ ಈ ವಿಚಾರ ಗೊತ್ತೇ ಇಲ್ಲ. ಪಂಡಿತ್ ರಮಾಬಾಯಿ ಸರಸ್ವತಿಯವರು ಒಂದು ಉತ್ತಮವಾದಂತಹ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಆಕೆಯನ್ನ ಕ್ರಿಸ್ತನ ಬಳಿಗೆ ನಡೆಸಿದಂತಹ ನೆಹಮಾಯ ಗೋರೆ, ಆತ ಒಬ್ಬ ವಿದೇಶಿ ಅಲ್ಲ, ಆತ ಸ್ವದೇಶಿ, ನೀಲಕಂಠ ಗೋರೆ ಎಂಬುದಾಗಿ ಆತನ ಹೆಸರು. ಆತ ಈಕೆಗೆ ಸುವಾರ್ತೆಯನ್ನು ಸಾರ್ದ. ಇದೆಲ್ಲ ನಡೆದಿರುವುದು 1800 ಕಾಲಘಟ್ಟಗಳಲ್ಲಿ. ಪ್ರಿಯರೇ, ಯೋಚನೆ ಮಾಡಿ. ಸೊ ವಿ ಹ್ಯಾವ್ ಟು ರಿಮೆಂಬರ್. ಇವೆಲ್ಲ ನೆನಪಿನಿಟ್ಕೊಳ್ಬೇಕು. ಇವತ್ತು ಕ್ರೈಸ್ತರಾದ ನಮಗೆ ನೆನಪಿನಲ್ಲಿರುವಂಥದ್ದು ಒಂದೇ ಒಂದು, ಏನು? ಎಲ್ಲಿ ಸಿಕ್ಕುತ್ತೆ? ಬಿಟ್ಟಿಯಲ್ಲಿ ಆಶೀರ್ವಾದ.
So we will never remember how God people did for His ministry. ನೋಡಿ, so we have to remember. See, ಯಾವುದೇ ಲಿಂಗ ವ್ಯತ್ಯಾಸ ಭೇದವಿಲ್ಲದೆ we have to remember what they did. ಸೊ ನಿನ್ನೆ ಈಕೆಯ ಕುರಿತಾಗಿ ಕಲಿಯುವಂತಹ ಸಂದರ್ಭದಲ್ಲಿ 50 ವರ್ಷ ಪ್ರಾಯ ಇರುವ ನನಗೆ ಆಶ್ಚರ್ಯವನ್ನು ಉಂಟು ಮಾಡಿದಂತಹ ಒಂದು ಸಂಗತಿ, ಈಕೆ ಇಬ್ರು ಮತ್ತು ಗ್ರೀಕ್ ಭಾಷೆಗಳನ್ನ ಕಲಿತು ಈಗ ಯಾವ ದೈವಶಾಸ್ತ್ರ ಥಿಯಾಲಜಿಕಲ್ ಸ್ಟಡಿ ಮಾಡಿದಂತಹ ಯಾವ ಕುರುಹು ನಾನು ಕಾಣಲಿಲ್ಲ, ಎಲ್ಲೂ ಕಾಣಲಿಲ್ಲ. ಐ ಡೋಂಟ್ ನೋ ವೆದರ್ ಶಿ ಡಿಡ್ ಆರ್ ನಾಟ್. ಯಾವ ಬೈಬಲ್ ಕಾಲೇಜಲ್ಲೂ ಕಲ್ತಿಲ್ಲ ಅನ್ಸುತ್ತೆ ನನ್ನ ಒಂದು ಅನಿಸಿಕೆ ಪ್ರಕಾರ. ಬಟ್ ಸ್ಟಡಿಡ್, ಆಕೆ ತಾನಾಗಿ ಕಲ್ತು ಯಾವುದು ಇಬ್ರು ಭಾಷೆಯನ್ನ ಮತ್ತು ಗ್ರೀಕ್ ಭಾಷೆಯನ್ನ. ಯಾತಕ್ಕೋಸ್ಕರವಾಗಿ? ಭಾಷಣ ಮಾಡೋದಕ್ಕೋಸ್ಕರವಾಗಿ ಅಲ್ಲ. ಸೊ ಜನರ ಮುಂದೆ ತನ್ನನ್ನು ತೋರ್ಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅಲ್ಲ ಪ್ರಿಯರೇ. ಟು ಟ್ರಾನ್ಸ್ಲೇಟ್ ದ ಬೈಬಲ್ ಟು ಮರಾಠಿ, ಸರಳ ಮರಾಠಿ ಭಾಷೆಯಲ್ಲಿ ಸತ್ಯವೇದವನ್ನ ಭಾಷಾಂತರ ಮಾಡುವುದಕ್ಕೆ ಇಬ್ರು ಗ್ರೀಕ್ ಭಾಷೆಯನ್ನ ಕಲಿತಂತ ವ್ಯಕ್ತಿ. ಸೊ ಡು ವಿ ನೋ ದಟ್? ಸೊ ನಾವು ಜ್ಞಾಪಕ ಮಾಡಿಕೊಳ್ಳುವಂಥದ್ದು ಯಾರನ್ನ? ಸಿ, ವಿ ಆರ್ ಇಂಡಿಯನ್, ಭಾರತೀಯರು. ಬಟ್ ವಿ ಡೋಂಟ್ ನೋ ಹೌ ಮನಿ ಇಂಡಿಯನ್ಸ್, ಎಷ್ಟು ಭಾರತೀಯರು ಆ ಕಾಲಘಟ್ಟದಲ್ಲಿ ಸುವಾರ್ತೀಕರಣಕ್ಕೋಸ್ಕರವಾಗಿ ತಮ್ಮನ್ನ ಮುಡುಪಾಗಿಟ್ರು ಎಂಬುದಾಗಿ. ನಾವು ಐಡಾ ಸ್ಕರ್ಟ್ಗಳ ವಿಚಾರವಾಗಿ ಮಾತನಾಡುವಂಥದ್ದು ಒಳ್ಳೆಯದೇ. ಮದರ್ ತೆರೆಸವನ್ನು ಜ್ಞಾಪಕ ಮಾಡಿಕೊಳ್ಳುವಂಥದ್ದು ಒಳ್ಳೆಯದೇ. ಎಮೆ ಕಾರ್ಮಿಚಲ್ ಬಗ್ಗೆ ಮಾತನಾಡುವಂಥದ್ದು ಒಳ್ಳೆಯದೇ. ಅವರೆಲ್ಲರೂ ವಿದೇಶದಿಂದ ಬಂದು, ಆದರೆ ಸ್ವದೇಶದಲ್ಲಿ ಹುಟ್ಟಿ ಬೆಳೆದು, ರಮಾಬಾಯಿ ಅವರ ಒಂದು ಸ್ಟೇಟ್ಮೆಂಟ್, ಅವರು ಹೇಳಿರುವಂಥ ಒಂದು ಸ್ಟೇಟ್ಮೆಂಟ್ ಇದೆ, ಭಾರತೀಯಳಾದ ನಾನು ಸಮಾಜದಲ್ಲಿ ಯಾವ ಸ್ಥಾನಮಾನ ಇಲ್ಲದಂತ ನನಗೆ, ಯಾವ ನಿರೀಕ್ಷೆ ಇಲ್ಲದಂತ ನನಗೆ ಸತ್ಯವೇದ ಒಂದು ನಿರೀಕ್ಷೆಯನ್ನು ಕೊಟ್ಟಿದೆ. ಯಾರು ರಿಮೆಂಬರ್? ನಾವು ನೆನಪು ಮಾಡ್ಕೊಳ್ತಿದ್ದೇವಾ? ಜಾಸ್ತಿ ಯಾಕೆ? ಆರ್ ಯು ರಿಮೆಂಬರ್ ಯುವರ್ ಮದರ್ಸ್? ನಿಮ್ಮ ತಾಯಿಯಂದಿರನ್ನು ನೀವು ಜ್ಞಾಪಕ ಮಾಡ್ಕೊಳ್ತಾ ಇದ್ದೀರಾ? ಪ್ರತ್ಯೇಕವಾಗಿ ಮದುವೆ ಆಗಿರುವಂತ ಗಂಡಸರೇ, ಜ್ಞಾಪಕ ಮಾಡ್ತೀವಿ ನಾವು ತಾಯಿಯನ್ನು. ಯಾರು? ಹೆಂಡತಿ ತಾಯಿಯನ್ನ, ಸ್ವಂತ ತಾಯಿಯನ್ನ ಜ್ಞಾಪಕ ಮಾಡೋಕ್ಕಾಗಲ್ಲ ನಮ್ಮ ಕೈಯಿಂದ. ಶೇಮ್ ಆನ್ ಯು. ದಯವಿಟ್ಟು ಸತ್ಯವೇದನ ಮುಚ್ಚಿಟ್ಬಿಟ್ಟು ಎಲ್ಲರೂ ಹೋಗಿ. ಯು ಆರ್ ನಾಟ್ ವರ್ತ್ ಇಟ್ ಟು ಹೋಲ್ಡ್ ದಿಸ್ ಬೈಬಲ್. ರಿಮೆಂಬರ್, ಐ ರಿಮೆಂಬರ್ ಮೈ ಮದರ್. ನನ್ನ ತಾಯಿಯನ್ನು ಜ್ಞಾಪಕ ಮಾಡ್ತೇನೆ. ಈ ಮೀಡಿಯಾ ಮೂಲಕವಾಗಿ ಹೇಳೋಕ್ಕೋಸ್ಕರವಾಗಿ ಎಲ್ಲ ಹೇಳ್ತಾ ಇರೋದು. ಐ ನೋ ಹೌ ಶಿ ಸ್ಟ್ರಗಲ್ಡ್. ಐ ನೋ ಹರ್ ಲೈಫ್. ಕೇರಳದಲ್ಲಿ ಹುಟ್ಟಿ ಕನ್ನಡ ಭಾಷೆಯ ಒಂದು ಅಕ್ಷರ ತಿಳಿಯದ ಇರುವ ಸಂದರ್ಭದಲ್ಲಿ ತನ್ನ ಯೌವನ ಪ್ರಾಯದಲ್ಲಿ ಕರ್ನಾಟಕಕ್ಕೆ ಬಂದು ಬಂಡಿಗುಡ್ಡ ಎಂಬ ಕಾಡಲ್ಲಿ ಒಬ್ಬಂಟಿಗಳಾಗಿ ಪ್ರಾರ್ಥಿಸಿದರ ಫಲವಾಗಿ ಇವತ್ತು ಆ ಕಾಡಲ್ಲಿ ಸಭೆ ಇದೆ. ಇವತ್ತು ಒಂದೇ ಒಂದು ವಿಶ್ವಾಸಿ ಇಲ್ಲದ ಸ್ಥಳದಲ್ಲಿ ಅಲ್ಲಿ ಅನೇಕರು ಯೇಸು ಸ್ವಾಮಿಯನ್ನು ಕಂಡುಕೊಂಡ್ರು. ಸೊ ರಿಮೆಂಬರ್, ವಿ ಹ್ಯಾವ್ ಟು ರಿಮೆಂಬರ್.
ವಿ ಹ್ಯಾವ್ ಟು ರಿಮೆಂಬರ್ ದ ಗುಡ್ ಥಿಂಗ್ಸ್ ವಾಟ್ ದೇ ಡಿಡ್. ದೇವರಿಗೋಸ್ಕರವಾಗಿ, ಕುಟುಂಬಕ್ಕೋಸ್ಕರವಾಗಿ ಮಾಡಿದಂಥ ಒಳ್ಳೆ ಕಾರ್ಯವನ್ನು ನಾವು ಮನನ ಮಾಡ್ಕೊಳ್ಬೇಕು, ನೆನಪು ಮಾಡ್ಕೊಳ್ಬೇಕು. ವಿ ಹ್ಯಾವ್ ಟು ಸೆಲೆಬ್ರೇಟ್ ದರ್ ಲೈಫ್. ಅವರ ಜೀವಿತವನ್ನು ನಾವು ಆಚರಿಸಬೇಕು ನಾವು. ಸೊ ಇದೇ ರೀತಿಯಲ್ಲಿ ನಿಮಗೂ ಹೇಳಕ್ಕಿರ್ತದ ಪ್ರಿಯರೇ, ರಿಮೆಂಬರ್. ಇವತ್ತು 4 ವಿದ್ಯಾಭ್ಯಾಸ ಬಂತು, ಕೈಯಲ್ಲಿ 4 ಸ್ವಲ್ಪ ಹಣ ಇದೆ, ಸೊ ನಿನಗಿಂತ ಸಂಪಾದನೆ ಮಾಡುವಂತ ನಿನ್ನ ಹೆಂಡತಿ ಇದ್ದಾಳೆ, ಸೊ ಎಂಬುದಾಗಿ ನೆನೆಸ್ಕೊಂಡು ಎತ್ತ ತಾಯಿಯನ್ನ ಮರಿಬೇಡಿ. ಇದು ಯಾವತ್ತು ನಿಮಗೆ ಶೋಭೆ ತರುವಂತದಲ್ಲ. ಹಳೆ ಉಡಂಬಡಿಕೆಯ ಪ್ರಕಾರವಾಗಿ ಈ ರೀತಿ ಮಾಡುವಂತವರನ್ನ ಕಲ್ಲೆಸೆದುಕೊಳ್ಳಬೇಕು. ಸ್ಟೋನ್ ಟು ಡೆತ್. ಹೊಸ ಉಡಂಬಡಿಕೆಯಲ್ಲಿ ಪರಿಸಾಯರ ಒಂದು ಮಾತು ಮಾತಾಡೋದು. ಹಳೆ ಉಡಂಬಡಿಕೆಯಲ್ಲಿ ತಂದೆ ತಾಯಿಗಳನ್ನ ದೂಷಿಸುವಂತವನಿಗೆ ವಿಮೋಚನಕಾಂಡ 21ನೇ ಅಧ್ಯಾಯ 15-17 ವಾಕ್ಯ. ತಂದೆ ತಾಯಿಗಳನ್ನು ಒಡೆಯುವಂತವನಿಗೆ ಮರಣ ಶಿಕ್ಷೆಯನ್ನು ವಿಧಿಸಬೇಕು ಎಂಬುದಾಗಿ ಯೆಹೋವನು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಕೊಟ್ಟಿರಲಾಗಿ, ಹೊಸ ಉಡಂಬಡಿಕೆ ಕಾಲದಲ್ಲಿ ಪರಿಸಾಯರು ಅದಕ್ಕೆ ಒಂದು ಚೇಂಜ್ ಮಾಡಿದ್ರು, ಒಂದು ಟ್ವಿಸ್ಟ್ ಮಾಡಿದ್ರು. ಅವ್ರು ಹೇಳಿದ್ರು, ಸೊ ದೇವರಿಗೋಸ್ಕರವಾಗಿ ಕುರ್ಬಾನ್ ಕೊಡುವಂತವನು, ಅಂದ್ರೆ ದೇವರಿಗೋಸ್ಕರವಾಗಿ ಹಣವನ್ನ ತೆಗೆದಿಡುವಂತವನು ತಂದೆ ತಾಯಿಗಳನ್ನು ನೋಡುವಂತ ಅವಶ್ಯಕತೆ ಇಲ್ಲ. ಇವತ್ತು ಅನೇಕ ಪುರುಷ ಗಂಡಂದಿರೈ ಹೆಂಡತಿಯ ಮಾತನ್ನ ಕೇಳಿ ಸ್ವಂತ ತಾಯಿಯನ್ನ ಈನೈಸುವಂತ ನಿನ್ನಂತವರು. So remember this. ಪರಿಸಾರ ಹೇಳ್ತಾ ಇದ್ದಾರೆ, ದೇವರಿಗೆ ಕುರ್ಬಾನ್ ಕೊಡೋದ್ರಿಂದ ತಂದೆ ತಾಯಿಗಳನ್ನು ನೋಡುವಂತ ಅವಶ್ಯಕತೆ ಇಲ್ಲ. ಸೊ ನಾನು ನನ್ನ ವರಮಾನದಲ್ಲಿ ನಮ್ಮ ಸಭೆ ಕಟ್ಟೋದಕ್ಕೆ ಇಷ್ಟು ಲಕ್ಷ ಕೊಟ್ಬಿಡ್ತೀನಿ, ಜಾಗ ತಗೊಳ್ಳೋದಕ್ಕೆ ಇಷ್ಟು ಲಕ್ಷ ಕೊಡ್ತೀನಿ, ಅದರಿಂದ ಗಂಡನ ಅಪ್ಪ ಅಮ್ಮನ ನೋಡುವಂತ ಅವಶ್ಯಕತೆ ನನಗಿಲ್ಲ ಎಂಬುದಾಗಿ ನೆನೆಸುವಂತಹ ಸೊಸೆಯಂದಿರೇ, ಯಾವ ಹಾಡು ಮರೆತರು ಈ ಹಾಡು ಮರಿಬೇಡ್ರಿ. ಮಾಡಿ ದುಣ್ಣೋ ಮಾರಾಯ ಅಂತ ಹೇಳಿದರೆ ಯಾಕೆ ಭಯ, ಬಿತ್ತಿದನ್ನೇ ಕೊಯ್ಯಲೇಬೇಕು. ನಿನಗೆ ಇದೆ 2. ಸೊ ನಿನ್ನ ಗಂಡನಿಗೆ ಯಾವ ರೀತಿಯಾಗಿ ಅವರ ತಂದೆ ತಾಯಿಗಳಿಗೆ 2 ಮಕ್ಕಳಿದ್ರು, ನಿನಗೂ 2 ಇದಾವೆ. ಡೋಂಟ್ ವರಿ. ಮಲಯಾಳದಲ್ಲಿ ಒಂದು ಗಾದೆ ಹೇಳ್ತಾರೆ, ಕುಡ್ತಾ ಕೊಲ್ಲೋತಿಗಿಟ್ಟು. ಸೊ ನೀನು ಬಿತ್ತುವಂಥದ್ದು ನೀನು ಕೊಯ್ತೀಯ. ಸೊ ರಿಮೆಂಬರ್ ಯಾರನ್ನ? ಸೊ ರಿಮೆಂಬರ್ ಯುವರ್ ಮದರ್. ಸೊ ನಿಮ್ಮ ತಾಯಿ ಅಂದಿರೋ ಜ್ಞಾಪಕ ಮಾಡ್ಕೊಳ್ರಿ. ಪಂಡಿತ್ ರಮಾಬಾಯಿ ಸರಸ್ವತಿ. ಯಾಕೆ ವೈ ಶುಡ್ ವಿ ಹ್ಯಾವ್ ಟು ರಿಮೆಂಬರ್? ಪುರುಷ ಮೇಧಾವಿತ್ವ ಪ್ರಪಂಚದಲ್ಲಿ ಕಾಲಘಟ್ಟದಲ್ಲಿ ಅವೆಲ್ಲವನ್ನ ಮೆಟ್ಟಿ ನಿಂತು ನೋಡಿ. ನಾನು ಇದರ ಮಿಷನರಿ ಬಯೋಗ್ರಫಿಗಳನ್ನ ಓದುವಂತಹ ಕಲಿಯುವಂತಹ ಸಂದರ್ಭದಲ್ಲಿ ನನ್ನ ಕುರಿತಾಗಿ ನನಗೆ ಅವಮಾನ ಆಗ್ತಾ ಇದೆ. ರಿಯಲಿ ನೋಡಿ, ಆ ಕಾಲದಲ್ಲಿ ಹೆಂಗಸರಿಗೆ ಸಮಾಜದಲ್ಲಿ ಯಾವ ಸ್ಥಾನಮಾನ ಇಲ್ಲ. ಅಂತಹ ಸಂದರ್ಭದಲ್ಲಿ ಆ ಕಾಲಘಟ್ಟಗಳಲ್ಲಿ ಅವರು ಪಂಡಿತ್ ರಮಾಬಾಯಿ ಆಗಿರ್ಬೋದು, ಮದರ್ ತೆರೆಸಾ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆ ಕಾಲದಲ್ಲಿ ಅವರು ಇವೆಲ್ಲವನ್ನ ಮೆಟ್ಟಿ ನಿಂತು ಕ್ರಿಸ್ತನಿಗೋಸ್ಕರವಾಗಿ ದೇ ಡಿಡ್ ಎ ಬಿಗ್ ಥಿಂಗ್ಸ್. ಮದರ್ ತೆರೆಸಾ ಹೇಳಿರುವಂಥದ್ದು, ಐ ವಿಲ್ ಸಿ ಜೀಸಸ್ ಇನ್ ದೇರ್ ಫೇಸ್. ಅವರ ಮುಖದಲ್ಲಿ ಯೇಸುವನ್ನು ನೋಡ್ತಾ ಇದ್ದಾರೆ ಎಂಬುದಾಗಿ.
ಇಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿರುವಾಗ ನಾವೇನ್ ಮಾಡಿದ್ದೇವೆ? ನಮಗೆ ನಾವೇ ಅವಮಾನ, ನಿಜ ಹೇಳ್ಬೇಕಾದ್ರೆ. ಪ್ರಿಯರೇ, ರಿಮೆಂಬರ್, ನಿಮ್ಮ ಎತ್ತ ತಾಯಿಯಂದಿರನ್ನ ಜ್ಞಾಪಕ ಮಾಡಿಕೊಳ್ಳ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ಅತ್ತೆಯಂದಿರ ಜ್ಞಾಪಕ ಮಾಡ್ಕೊಳ್ಬಾರ್ದು ಅಂತಲ್ಲ. ಯು ಹ್ಯಾವ್ ಟು ರಿಮೆಂಬರ್ ಎವ್ರಿಬಡಿ. ಸಿ ಎವ್ರಿ ಗುಡ್ ವರ್ಕ್, ಅವರು ಮಾಡಿದ್ದ ಒಳ್ಳೆದನ್ನ ಜ್ಞಾಪಕ ಮಾಡ್ಕೊಳ್ರಿ. ಅವರು ತೋರಿಸಿರುವಂತ ಒಳ್ಳೆ ಪರಂಪರೆಯನ್ನ ಜೀವಿತದಲ್ಲಿ ಅಳವಡಿಸ್ಕೊಳ್ರಿ. ಒಮ್ಮೆ ಯೋಚನೆ ಮಾಡಿ ನೋಡಿ, ದೆಬೋರಾ, ವೈ ಆರ್ ಟಾಕಿಂಗ್ ಅಬೌಟ್ ದೆಬೋರಾ? ಯಾಕೆ ದೆಬೋರಾ ಬಗ್ಗೆ ಮಾತಾಡ್ತಾ ಇದ್ದೇವೆ? ಬರಾಕನ ಜೊತೆಗೆ ಯುದ್ಧಕ್ಕೆ ಹೋದ್ಲು. ಯಾಕೆ ನಾವು ಮಕ್ಕಳ ಮರಿಗಳನ್ನು ಜ್ಞಾಪಕ ಮಾಡ್ತೇವೆ? ಭೂತಬಾಧಿತಳು, ಲಿವಿಂಗ್ ಎ ಡಾರ್ಕ್ ಏಜ್, ಕಾರ್ಗತ್ತಲ ಅನುಭವದಲ್ಲಿ ಜೀವಿಸ್ತಾ ಇದ್ಲು. ಮಸಿಯನ ಮೂಲಕವಾಗಿ ನಿತ್ಯ ಪ್ರಕಾಶವನ್ನು ಹೊಂದಿಕೊಂಡಾಗ ತನ್ನ ಆಸ್ತಿಯಲ್ಲಿ ಆತನಿಗೆ ಉಪಚಾರ ಮಾಡಿದ್ಲು. ನೋಡಿ, ಭಕ್ತರ ಮರಿಯಳ ಕುರಿತಾಗಿ ನಾನು ನೋಡುವಂತಹ ಸಂದರ್ಭದಲ್ಲಿ ಪುನರುತ್ಥಾನ ಹೊಂದಿದ ಯೇಸುವನ್ನ ಮೊದಲು ನೋಡಿದ ವ್ಯಕ್ತಿ ಯಾರು? ಮಗ್ದಲ ಮರಿಯಳು. ಪುನರುತ್ಥಾನ ಹೊಂದಿದ ಯೇಸುವಿನ ಮೊದಲ ಸ್ವರವನ್ನ ಕೇಳಿದಂಥವಳು ಯಾರು? ಮಗ್ದಲದ ಮರಿಯಳು. ಪುನರುತ್ಥಾನ ಹೊಂದಿದ ಯೇಸುವಿನೊಂದಿಗೆ ಮೊದಲು ಮಾತನಾಡಿದ ವ್ಯಕ್ತಿ ಯಾರು? ಮಗ್ದಲದ ಮರಿಯಳು. ನೋಡಿ, ಯಾರು? ಭೂತಬಾಧಿತಳು. ಭೂತಬಾಧಿತಳಾಗಿದ್ದಂತಹ ಮರಿಯಳು, ಮಗ್ದಲದ ಮರಿಯಳು, ಯೇಸು ಸ್ವಾಮಿಯ ಮೂಲಕವಾಗಿ ಬಿಡುಗಡೆ ಹೊಂದಿ ತನ್ನ ಅಲ್ಪಾವಧಿ ಕಾಲದಲ್ಲಿ ಯೇಸುವಿಗೆ ಅಲ್ಪ ಸಹಾಯ ಮಾಡಿದರ ಫಲವಾಗಿ ಪುನರುತ್ಥಾನ ಹೊಂದಿದಂತಹ ಯೇಸುವನ್ನ ಕಾಣುವುದಕ್ಕೆ ಪ್ರಪ್ರಥಮವಾಗಿ, ಪುನರುತ್ಥಾನ ಹೊಂದಿದ ಯೇಸುವಿನ ಶಬ್ದವನ್ನ ಕೇಳುವುದಕ್ಕೆ ಪ್ರಪ್ರಥಮವಾಗಿ, ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿಯೊಟ್ಟಿಗೆ ಮಾತನಾಡುವುದಕ್ಕೆ ಪ್ರಪ್ರಥಮವಾಗಿ ಅವಕಾಶ ಆಕೆಗೆ ಲಭಿಸಿತ್ತು. ಸೊ ವಿ ಹ್ಯಾವ್ ಟು ರಿಮೆಂಬರ್. ದೇವರು ಮರ್ತಿಲ್ಲ ಪ್ರಿಯರೇ, ವಿ ಶುಡ್ ರಿಮೆಂಬರ್. ನಾವು ಜ್ಞಾಪಕ ಮಾಡಿಕೊಳ್ಬೇಕು. ಪ್ರತ್ಯೇಕವಾಗಿ ಗಂಡೊಂದಿರೆ, ಗಂಡು ಮಕ್ಕಳೇ, ರಿಮೆಂಬರ್. ಸ್ವಂತ ಅಪ್ಪ ಅಮ್ಮ ಕಷ್ಟಪಡ್ತಾ ಇರಬೇಕಾದ್ರೆ ಬೇರೆಯವರಿಗೆ ಸಹಾಯ ಮಾಡುವಂಥದ್ದು ದೊಡ್ಡ ಕಾರ್ಯ ಅಲ್ಲ. ಇವತ್ತು ನಾವು ಆ ರೀತಿ, ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರಲ್ಲ, ಊರಿಗೆ ಉಪಕಾರಿ ಮನೆಗೆ ಮಾರಿ. ನಾವು ಬೇರೆಯವರಿಗೆ ಭಯಂಕರ ಸಹಾಯ ಮಾಡ್ತೀವಿ, ಆದ್ರೆ ಸ್ವಂತ ಅಪ್ಪ ಅಮ್ಮ ಕಷ್ಟಪಡ್ತಾ ಇದ್ದಾರೆ. ಅವರು ಮನಸ್ಸು ಮಾಡಿದ್ರೆ ನೀನು ಈ ಭೂಮಿಯಲ್ಲಿ ಕಾಣ್ತಾ ಇರಲಿಲ್ಲ. ಆದರೆ ಅವರು ಸಂರಕ್ಷಣೆ ಮಾಡಿ ನಿನಗೆ ಇವತ್ತು ನೀನು ಈ ಪರಿಸ್ಥಿತಿಗೆ ಬರುವುದಕ್ಕೆ ಕಾರಣ ಅವರ ಸಂರಕ್ಷಣೆ ಅನ್ನುವಂಥದ್ದನ್ನು ಮರಿಬೇಡ. ರಿಮೆಂಬರ್ their good works. ಮೊದಲು ಇಲ್ಲಿ ತೋರಿಸಿ, ಮೊದಲು ಭಕ್ತಿ ಇಲ್ಲಿ ತೋರಿಸಿ. ನೀವು ಚರ್ಚಲ್ಲಿ ಬೇಡ, ಲಾಭವು ಅದಾಮೇಲೆ.
ಇವತ್ತು ಅನೇಕ ಕ್ರೈಸ್ತರಿಗೆ ಲಾಭ ಹೇಳ್ರೆ ಸಾಕು, ಓಲಾ ಬೂಲಾ. ರಿಮೆಂಬರ್, ಯೋಚನೆ ಮಾಡಿ. ಎಲ್ಲ ವೇಸ್ಟು. ನೀನ್ ಕೊಟ್ಟಿದ್ದ ಕಾಣಿಕೆ ವೇಸ್ಟು, ನೀನ್ ಕೊಟ್ಟಿದ್ದ ದಶಮ ಭಾಗ ವೇಸ್ಟು, ಎಲ್ಲ ವೇಸ್ಟೇ. ಅದೇ ದುಡ್ಡಿದ್ರೆ ಇವತ್ತು ನಿನಗೆ ಬೆಂಗಳೂರಲ್ಲಿ ಒಳ್ಳೆ 1 ಕೋಟಿದು ಮನೆ ಇಸ್ಕೊಂಬೋದಾಗಿತ್ತು. ಫಸ್ಟ್ ರಿಮೆಂಬರ್, ಯೋಚನೆ ಮಾಡು, ನೆನಪಿಟ್ಕೋ. ಯಾವುದನ್ನ? ರಿಮೆಂಬರ್ ಯುವರ್ ಮದರ್. ಮತ್ತೆ ಹೇಳ್ತೀನಿ, ರಿಮೆಂಬರ್. ಸತ್ತ ಮೇಲೆ ಸ್ಟೇಟಸ್ ಅಲ್ಲಿ ಫೋಟೋ ಹಾಕೋದಲ್ಲ, ಬದುಕಿರುವಾಗ ವೈ ಶುಡ್ ವಿ ಹ್ಯಾವ್ ಟು ರಿಮೆಂಬರ್. ಅವರು ಮಾಡಿರುವಂಥದ್ದು ಮನುಷ್ಯರಿಗೋಸ್ಕರವಲ್ಲ, ದೇವರಿಗೋಸ್ಕರವಾಗಿ ಎಂಬುವಂಥದ್ದನ್ನು ಮರೆಯಬೇಡ್ರಿ. ಮಾರ್ತಳು ಮಾಡಿದ್ದು ಕೇವಲ ಮರಿಯಳ ಮಗನಾದ ಯೇಸುವಿಗಲ್ಲ, ಮಾರ್ತಳು ಮಾಡಿದ್ದು ಮಸ್ಸಿಯನಿಗೆ. ಆ ವ್ಯಭಿಚಾರಿಯಾದ ಸ್ತ್ರೀ ಅಚ್ಚ ಜಟಮಾಂಸಿ ಶೈಲವನ್ನ ಒಯ್ದಂಥದ್ದು ಮರಿಯಳ ಮಗನಾದ ಯೇಸುವಿನ ಮೇಲೆ ಅಲ್ಲ, ಲೋಕರಕ್ಷಕನಾದ ಯೇಸು ಕ್ರಿಸ್ತನ ಮೇಲೆ. ಸೊ ಮರಿಬೇಡ್ರಿ. ನನ್ನ ಪದಗಳು, ನನ್ನ ಮಾತುಗಳು, ಇಟ್ ಮೇ ಬಿ ಹರ್ಟ್ ಯು, ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ರಿ. ರಮಾಬಾಯಿ ಅವರು ಹೇಳಿರುವಂತ ಒಂದೇ ಒಂದು ಮಾತನ್ನ ಹೇಳ್ತಾನೆ ಕೊನೆಯದಾಗಿ, people must not only hear about the kingdom of God. ಸೊ ಜನ ಕೇವಲ ದೇವರ ರಾಜ್ಯದ ಸುವಾರ್ತೆಯನ್ನ ಕೇಳಿದ್ರೆ ಮಾತ್ರ ಸಾಲದು, ಬಟ್ ಮಸ್ಟ್ ಸಿ ಇನ್ ಆಕ್ಚುಯಲ್ ಆಪರೇಷನ್. ಯಾಥಾರ್ಥಿಕವಾದಂತಹ ವಾಸ್ತವಿಕತೆಯ ಕಾರ್ಯಾಚರಣೆಗಳ ಮೂಲಕ, ಅಂದ್ರೆ ನಿನ್ನ ಜೀವಿತದ ಮೂಲಕವಾಗಿ ಜನರು ಅದನ್ನು ನೋಡಬೇಕು. ವೆದರ್ ಇಟ್ ಇನ್ ಸ್ಮಾಲ್ ಸ್ಕೇಲ್ ಆರ್ ವಾಟ್ ಎವರ್, ಬಟ್ ಇಟ್ ಈಸ್ ಅ ರಿಯಲ್ ಡೆಮಾನ್ಸ್ಟ್ರೇಷನ್. ವಾಸ್ತವಿಕವಾದ ಪ್ರದರ್ಶನವಾಗಿರಬೇಕು. ಅಂದ್ರೆ ನಮ್ಮ ಕ್ರೈಸ್ತತ್ವ ನಾಟ್ ಓನ್ಲಿ ಬೈ ವರ್ಡ್, ಬೈ ಆಕ್ಷನ್. ಪ್ರಿಯರೇ, ಕ್ರೈಸ್ತರಾದ ನಾವುಗಳು ರಮಾಬಾಯಿ ಅವರನ್ನ ಜ್ಞಾಪಕ ಮಾಡಿಕೊಳ್ಳೋ ಇದ್ರೆ, ರಮಾಬಾಯಿಯನ್ನು ಜ್ಞಾಪಕ ಮಾಡಿಕೊಳ್ಳುವಂತ ಅನೇಕರು ಇದ್ದಾರೆ. ಕ್ರೈಸ್ತರಾದ ನಾವುಗಳು ಪ್ರತ್ಯೇಕವಾಗಿ ಪ್ರೊಟೆಸ್ಟೆಂಟ್, ಪ್ರತ್ಯೇಕವಾಗಿ ಪೆಂಟೆಕೋಸ್ಟ್, ಮದರ್ ತೆರೇಸಾ ಅಂತ ಅವರಿಗೆ ಒಂದಿತಿ ಇದು ಆಗಲ್ಲ, ಸೇಸಕ್ಕಾಗಲ್ಲ ಪಾಪ ಅವರಿಗೆ. ಬಟ್ ದೇರ್ ಇಸ್ ಎ ಕ್ರೋರ್ಸ್ ಆಫ್ ಪೀಪಲ್ ರಿಮೆಂಬರ್ ಮದರ್ ತೆರೇಸಾ. ಯಾಕೆಂದ್ರೆ ಆಕೆ ಅವರ ಹೃದಯದ ಒಳಗೆ ಬರೆದಿದ್ದಾಳೆ. ಸೊ ರಿಮೆಂಬರ್, ಜ್ಞಾಪಕ ಮಾಡ್ಕೊಳ್ರಿ. ಸೊ ನಿಮಗೆ ಚಿಕ್ಕ ಚಿಕ್ಕ ಸಹಾಯ ಮಾಡಿದ ವ್ಯಕ್ತಿಗಳನ್ನ ಜ್ಞಾಪಕ ಮಾಡ್ಕೊಳ್ರಿ. ಪೌಲ್ ಹೇಳ್ತಾ ಇದ್ದಾನೆ, ಬಿ ಥ್ಯಾಂಕ್ಫುಲ್, ಬಿ ಥ್ಯಾಂಕ್ಫುಲ್. ಸೊ ರಿಮೆಂಬರ್ ಮೀನ್ಸ್ ವಾಟ್? ಬಿ ಥ್ಯಾಂಕ್ಫುಲ್. ನೆನಪಿಸಿಕೊಳ್ಳುವಂಥದ್ದಂದ್ರೆ ಕೃತಜ್ಞತೆಯುಳ್ಳವರಾಗಿರ್ಬೇಕಷ್ಟೇ, ಮುಗೀತು. ಈ ಮುಂಜಾನೆಯಲ್ಲಿ ಸರ್ವಶಕ್ತನ ದೇವರು ನಿಮ್ಮನ್ನ ಈ ಮಾತುಗಳ ಮೂಲಕವಾಗಿ ಆಶೀರ್ವದಿಸಲಿ. ಬರುವಂತಹ ದಿನಗಳಲ್ಲಿ, ಬರುವಂತಹ ವಾರ ನಮ್ಮ
ನಮ್ಮ ಕ್ರೈಸ್ತ ಜೀವಿತ ಮುಖವಾಡದ ಕ್ರೈಸ್ತ ಜೀವಿತ ಆಗಿರಬಾರ್ದು. ವೇರಿಂಗ್ ಮಾಸ್ಕ್. ಸೊ ನಮ್ಮ ಮುಖವಾಡವನ್ನ ತೆಗೆದು ವಾಸ್ತವಿಕತೆಯ ಕ್ರೈಸ್ತ ಜೀವಿತವನ್ನು ನಾವು ಜೀವಿಸುವ. ಪ್ರಿಯರೇ, ಹೋದ ವಾರ ನಾವು ಬದುಕಿದ್ವಿ, ಈ ವಾರ ನಾವು ಬದುಕಿದೀವಿ, ಸ್ತೋತ್ರ ಅಂತ ಹೇಳ್ಬಿಟ್ಟು ಮುಂದಿನ ವಾರ ಬದುಕಿರ್ತೀವಿ ಅಂತ ಯಾವ ಗ್ಯಾರಂಟಿ ಇಲ್ಲ. ಹೋದ ವಾರ ಬದುಕಿರೋರು ಅನೇಕರು ಈ ವಾರ ಬದುಕಿಲ್ಲ. ಒಂದು ತಿಂಗಳು ಬದುಕಿದ್ವಿ, ಈ ವಾರ ತನಕ ಬದುಕಿದ್ದೀವಿ ಅಂತ ಹೇಳ್ಬಿಟ್ಟು 2025 ಡಿಸೆಂಬರ್ ತನಕ ಬದುಕಿರ್ತೀವಿ ಅಂತ ಯಾವ ಗ್ಯಾರಂಟಿ ಇಲ್ಲ ನಮಗೆ. ನಾನು ನೆನ್ನೆ ನನ್ನ ಸ್ನೇಹಿತರೊಟ್ಟಿಗೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ವಿ ಡೋಂಟ್ ನೋ ವೆನ್ ಇಸ್ ಅವರ್ ಹೆಂಡ್. ನಮಗೆ ಗೊತ್ತಿಲ್ಲ ವೆನ್ ಇಸ್ ಅವರ್ ಹೆಂಡ್. ಸೊ ಬಿಫೋರ್ ದಟ್ ಲೆಟ್ ಅಸ್ ಕ್ಲಿಯರ್ ಅವರ್ ಸೆಲ್ಫ್. ಸೊ ನಮ್ಮಲ್ಲಿ ನಾವೇ ಕ್ರಮಪಡಿಸ್ಕೊಳ್ಳೋಣ. ಸತ್ತ ಮೇಲೆ ಕ್ರಮಪಡಿಸೋಕ್ಕಾಗಲ್ಲ. ಬಿಫೋರ್ ದಟ್. ಸೊ ಏನನ್ನಾದರೂ ಮಾಡೋದಕ್ಕೆ ನೀವು ಬಯಸುವಂಥವರಾಗಿದ್ದರೆ ಮೊದಲು ಬದುಕಿರುವಾಗ ಏನನ್ನಾದರೂ ಮಾಡಕ್ಕೆ ಮಾಡಿ. ಸೊ ರಿಮೆಂಬರ್ ಯುವರ್ ಮದರ್. ನಿಮ್ಮ ತಾಯಿಗಳನ್ನ, ನಿಮ್ಮ ಪೋಷಕರನ್ನ ನೆನಪು ಮಾಡ್ಕೊಳ್ರಿ. ಸೊ ದೇವರು ಈ ಮಾತುಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸದೆ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತು ನಾವರ್ತಿ ನಮ್ಮನ್ನೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ದೆಬೋರಳ ಜೀವಿತವನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವಂತೆ ನೀನು ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಮಗ್ದಲ ಮರಿಯಳ ಜೀವಿತದ ಕುರಿತಾಗಿ ನಾವು ಕಲಿಯುವಂತೆ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಕರ್ತನೇ, ನಮ್ಮ ಜೀವಿತದಲ್ಲಿ ಕರ್ತನೇ, ನಮ್ಮ ಜೀವಿತದ ಮೂಲಕವಾಗಿ ನಿಮಗಾಗಿ ಮಾಡಬೇಕಾದದನ್ನು ಮಾಡಿ ಮುಗಿಸುವುದಕ್ಕೆ ಕೃಪೆಯನ್ನು ನಮಗೆ ದಯಪಾಲಿಸಿಕೊಡಬಹುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ನಮ್ಮನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆಶೀರ್ವದಿಸು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವನ್ನು ನೆಲೆಗೊಂಡಿರಲಿ. ಸೊ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.